press the bell icon on the YouTube app and never miss another update. Hello my dear students, exercise 7.4 ಅಲ್ಲಿ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀವಿ. ಸೊ ಪ್ರಾಬ್ಲಮ್ ನಂಬರ್ 21, ಕ್ವೆಶ್ಚನ್ ನಂಬರ್ 21, exercise 7.4, integrate 5x plus 3 whole divided by x square plus 4x plus 10 with respect to x. And I told it is a lengthy steps we have to follow. I have told to work some problems. Another one problem from my side I will help you. First ಏನಪ್ಪ with root ಇದೆ. ಡಿನಾಮಿನೇಟರ್ ಡಿಫರೆನ್ಷಿಯೇಷನ್ ಮಾಡಿದರೆ ನ್ಯೂಮರೇಟರ್ ಸಿಗಲ್ಲ. ಎಕ್ಸ್ ಸ್ಕ್ವೇರ್ ಇದೆ, ಡಿಫರೆನ್ಷಿಯೇಟ್ ಮಾಡಿದರೆ 2x ಬರಬೇಕು, 5x ಇದೆ ಬರಲ್ಲ. ಸೊ ದೇರ್ ಫೋರ್ ವೆರಿ ಫಸ್ಟ್ ಸ್ಟೆಪ್ ಈಸ್ ಎಕ್ಸ್ಪ್ರೆಸ್ ನ್ಯೂಮರೇಟರ್ 5x plus 3 as a into differentiation of denominator plus b. Let us follow the step that is required for your board exam. For the competitive, let us understand this step in quick method. To understand that, you need entire step thoroughly in your mind. So 5x plus 3 equal to a into, ಇದನ್ನು ಡಿಫರೆನ್ಷಿಯೇಟ್ ಮಾಡು, ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡು ವಿತಿನ್ ದ ರೂಟ್, ದಟ್ ಈಸ್ 2x plus 4 0 ಆಗುತ್ತೆ plus b. What is the next step? Equating the coefficients. ನನ್ನ ಜೊತೆ ಬರಿತಾ ಹೋಗಬೇಕು. ಕೋಯಿಫಿಷಿಯಂಟ್ಸ್ ಆಫ್ ಎಕ್ಸ್. ಎಕ್ಸ್ ಕೋಫಿಷಿಯಂಟ್ ಎಷ್ಟಿದೆಯಪ್ಪ ಸರ್? 5 ಇದೆ. ಇಲ್ಲ ಎಷ್ಟಿದೆಯಪ್ಪ? 2a ಇದೆ ಸರ್. ಮತ್ತೆ ಯಾವ್ದಾರು ಇದೆಯಾ? ಇಲ್ಲ ಸರ್. ಈಕ್ವೇಟಿಂಗ್ ಕಾನ್ಸ್ಟೆಂಟ್ಸ್. ಸರ್ ಲೆಫ್ಟ್ ಸೈಡ್ ಕಾನ್ಸ್ಟೆಂಟ್ ಯಾವುದಿದೆ ಸರ್? 3 ಇದೆಪ್ಪ, 3 ಇದೆ. ರೈಟ್ ಸೈಡ್ ಯಾವುದಿದೆ? a ಇಂಟು 4 ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ದಾನೆ. 4a ಪ್ಲಸ್ ಬಿ. ಈಗ ಇಲ್ಲಿ 2a is equal to 5 ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊ. 3 is equal to 4 into a is how much here? 5/2 plus b. 2 1s are 2 2s are. Therefore b is equal to ಏನಾಗುತ್ತೆ ನೋಡಪ್ಪ? 3. 5 2s are 10. ಈ ಕಡೆ ಬಂದರೆ ಎಷ್ಟಾಯ್ತಪ್ಪ? -10 ಆಯಿತು. therefore -7. ಫಸ್ಟ್ ಫೈಂಡ್ ದಿ ಕಾನ್ಸ್ಟೆಂಟ್ a and b. ಬರ್ಕೊಳ್ತಾ ಇದ್ದೀರಾ? ನನ್ನ ಜೊತೆ ಬರಿತಾ ಹೋಗಿ, ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗೆ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಸೊ ವೆರಿ ನೆಕ್ಸ್ಟ್ ಸ್ಟೆಪ್ ಈಸ್ ಆಫ್ಟರ್ ಫೈಂಡಿಂಗ್ ದಿಸ್, ದೇರ್ ಫಾರ್ ದಿ ಗಿವನ್ ಇಂಟಗ್ರಲ್ ಬಿಕಮ್ಸ್ ದಿಸ್ 5x plus 3 ಆಸ್ ರಿಟರ್ನ್ ಆಸ್. ಎಂಟ್ರೆನ್ಸಲ್ಲಿ ಸ್ವಲ್ಪ ಕ್ವಿಕ್ ಹೋಗ್ಬೇಕಂತ ಹೇಳ್ತೀವಲ್ಲ, ಇದನ್ನು ಬರ್ಕೊಳ್ಳೋದು ಸ್ವಲ್ಪ ನೋಡ್ಕೋಬೇಕು. ಸರ್ ax plus b, ax, a is how much? Here a is equal to 5/2. 5/2, 2x plus 3, 3 alappa 4, divided by root of how much? X square plus 4x plus 10, numerator, plus b. What is b here? Sir, I got -7. -7, okay. ax plus ax, a into differentiation of denominator plus b ಬರ್ದಿದ್ದೀವಿ with respect to x. I am telling you, at the time of entrance, all these step has to be removed. A student has to start from this. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾವು. ಕೋಯಿಫಿಷಿಯಂಟ್ಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ ಕೋಯಿಫಿಷಿಯಂಟ್ ಹಿ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದಿಸ್. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಅಂತಂದರೆ 5/2 ಹೊರಗೆ ಹಾಕೋಣ. Integral of 2x plus 4 with respect to x divided by root of x square plus 4x plus 10 minus 7 integral of dx divided by root of x square plus 4x plus 10. ಈ ಥರ ನಿನ್ನೆ ಕ್ಲಾಸ್ ಮಾಡಿದ್ವಲ್ಲ, ಏನು ಮಾಡ್ಬೇಕು ಸರ್ ಅಂದರೆ 5/2, the entire thing should be taken as I1
plus this entire should be taken as I2 here. Let us take that as minus 7 I2. ಇದನ್ನ equation 1 ಅಂತ ಅನ್ಬೇಕು. This neat step carries 5 mark in your board paper, but the same problem can be asked for 4 mark. Within 2 minutes you have to answer at the JE paper. ಕರ್ನಾಟಕ CET ಅಲ್ಲಿ ಕೇಳಿದ್ರೆ 1 ಮಿನಿಟಲ್ಲಿ ಆನ್ಸರ್ ಮಾಡಬೇಕು. ಇದಕ್ಕಿಂತ ಈಸಿ ಇರುತ್ತೆ, ಇಷ್ಟು ಲೆಂಗ್ದಿ ಕೊಡಲ್ಲ, ಟೈಮ್ ಕೊಡ್ತಾರೆ, ಟೈಮ್ ತೊಗೊಳುತ್ತೆ. ಓಕೆ, ಎಷ್ಟು ಬರ್ಕೊಂಡಿದ್ದೀರಾ? ನಿನ್ನೆ ಕ್ಲಾಸ್ ಮಾಡಿದ್ದು ಏನು ಮಾಡ್ಬೇಕಂತ ಹೇಳಿದ್ದೆ? ಕನ್ಸಿಡರ್ I1 ತಗೋಬೇಕಪ್ಪ ಅಂತೇಳಿ. I1 consider. You can make 2 columns here. What is I1 here? Sir, 2x plus 4 divided by root of x square plus 4x plus 10 integrate with respect to x. ಈಗ ನೋಡ ಸರ್, ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ, ಅಲ್ಲಿ ಫಾಸ್ಟಾಗಿ ಹೋಗ್ಬಿಡ್ಬೇಕು. ಏನು ಫಾಸ್ಟಾಗಿ? ಸರ್, ಇಂಟಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಫ್ ಎಕ್ಸ್ ಇತ್ತಂದರೆ ಯುವರ್ ಆನ್ಸರ್ ಈಸ್ ವಾಟ್? 2 ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಂತೇಳಿ ಫಾಸ್ಟ್ ಹೋಗ್ಬಿಡ್ಬೇಕಲ್ಲ ಎಂಟ್ರೆನ್ಸಲ್ಲಿ. ಬಟ್ ಬೋರ್ಡಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಹೇಳಬೇಕು. ಪುಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 10 ಇಸ್ ಈಕ್ವಲ್ ಟು ಟಿ. ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. 2x ಪ್ಲಸ್ 4 ಇಸ್ ಈಕ್ವಲ್ 4 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಲೆಟ್ ಅಸ್ ಕಂಟಿನ್ಯೂ ಹಿಯರ್ ಓನ್ಲಿ. ಸೊ ದೇರ್ ಫಾರ್ ದಿಸ್ ಬಿಕಮ್ಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ರೂಟ್ ಟಿ. 2x plus 4 dx, that is equal to dt divided by root t. Your answer is 2 root t, say c1 anta bariyana. So that equals to 2 into root of, what is t here? Denominator within the root. ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಗೊಳ್ಳೋಣ. ಬರ್ಕೊಳ್ಳಿ, ನಿಧಾನಕ್ಕೆ ಬರ್ಕೊಳ್ಳಿ. ನಿನ್ನೆ ಸಾಲ್ವ್ ಮಾಡಿದ್ದೀವಿ, ಮನೆಯಲ್ಲಿ ಸ್ವಲ್ಪ ವರ್ಕ್ ಮಾಡಿಪ್ಪ ಅಂತ ಹೇಳಿತ್ತು. ವರ್ಕ್ ಮಾಡಿದರೆ ಈಗ ಬರಿತಾ ಇರೋ ಸ್ಟೆಪ್ ನಾನು ಫಾಸ್ಟ್ ಅನ್ಸಲ್ಲ. ಸರ್, ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ನನ್ನ ಜೊತೆ ಮಾಡ್ತಾ ಹೋಗ್ತೀರಾ. ಈಗ ಇದು ನಮಗೆ I1 ಸಿಕ್ತಪ್ಪ. ಈಗ ಐ ನೀಡ್ ದಿಸ್, ಐ ರೈಟ್ ಸಪ್ರೇಟ್ಲಿ. ಈಗ ಹಂಗೆ ಇರಲ್ಲ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಐ ಟೇಕ್ I2 ಹಿಯರ್ ಓನ್ಲಿ. I2 is equal to 5/2 I1 minus 7 I2. equation 1 ಇದು ಬೇಕದು ಆಮೇಲೆ. ಓಕೆ, I1 is equal to ಎಷ್ಟು ಬಂದಿದೆ ಆನ್ಸರು? 2 root of x square plus 4x plus 10. I got this as plus C1 already solved ಇದೆ. ಸರಿನಪ್ಪ? Shall I remove this? Next, what is the step here? Sir, we have done this. Don't need to waste the time. Inside the root, we have to form a perfect square. Forming perfect square. What is that? X square plus 4x plus 10. For explanation, I am taking the time. Add and subtract. Coefficient of x ಎಷ್ಟಿದೆಯಪ್ಪ? 4/2 whole square. How much it is? You are getting 2 square. That is add and subtract how much? 4. So x square plus 4x. I am adding 4, subtracting 4 plus the 10. If you are good, you can jump to this step. I told many times, x plus 2 whole square. ಆ್ಯಡ್ ಮಾಡಿರ್ತೀಯ, ಸಬ್ಟ್ರಾಕ್ಟ್ ಆಗುತ್ತೆ. ಈ ಎಕ್ಸ್ಪಾಂಡ್ ಮಾಡಿದ್ರೆ ಮತ್ತೆ ಇದು ಬರಬೇಕು, ಭಾಳ ಕೇರ್ಫುಲ್ ಆಗಿರಬೇಕು. ಸೊ -4 plus 10. How much you get? Plus 6. So with that, this I2 becomes a integral of dx divided by root of x plus 2 whole square plus I write 6 as root 6 whole square. Again put x plus 2 is equal to t, dx is equal to dt, dx plus 0 ಆಗುತ್ತೆ ಕಣಪ್ಪ. So therefore I2 becomes dt divided by root of t square plus root 6 square. In the extended class I told x plus 2 differentiate ಮಾಡಪ್ಪ, ನ್ಯೂಮರೇಟರ್ ಅಲ್ಲಿ ಎಷ್ಟಿರುತ್ತೆ? 1 ಇರುತ್ತೆ. ಡೈರೆಕ್ಟ್ ಹೋಗ್ಬಿಡೋಣ ಅಲ್ಲಿ. ರೂಟ್ ಆಫ್ 1 divided by root of x square plus a square ಫಾರಮ್ ಬರೆದ್ರೆ ಮುಗೀತು. ಮೊದಲು ಸ್ಟೆಪ್ಸ್ ಕಲಿಯೋಣ. ಈಗ ನೆಕ್ಸ್ಟ್ ಏನು ಮಾಡೋಣ? ಫಾಸ್ಟ್ ಬರೆಯೋದು ಹೇಳ್ಕೊಡ್ತೀನಂತೆ.
ಕಾಪಿ ಮಾಡ್ಕೊಳ್ಳಿ. For the next, I need all these steps in quick method. Means quick method means you should be good in mathematics. ಅಂತ ಹಂಗೆ ಮ್ಯಾಜಿಕ್ ಆಗಿ ಬಂದ್ಬಿಡಲ್ಲ. ಈಗ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ರೂಟ್ ಇದೆ, ರೂಟ್ ಇದ್ರೆ ಭಾಳ ಕೇರ್ಫುಲ್ ಆಗಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ 6 ಪ್ಲಸ್ ಸಿ ಬರ್ಬೇಡ. ಅಲ್ಲಿ ಟಿ ಸ್ಕ್ವೇರ್ ಪ್ಲಸ್ ರೂಟ್ 6 ಹೋಲ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬರ್ತಿದ್ದೀವಿ. ಸೊ ದಟ್ ಈಸ್ ಲಾಗ್ ಆಫ್ ವಾಟ್ ಈಸ್ ದ ಟಿ ಹಿಯರ್, ಸಬ್ಸ್ಟಿಟ್ಯೂಟ್ ಮಾಡಿದೆಯಾ, ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ ಆಫ್. ಇದನ್ನು ಎಕ್ಸ್ಪಾಂಡ್ ಮಾಡೋದು ಒಂದೇ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ. ಏನು ಡಿನಾಮಿನೇಟರ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 10 ಬರೆಯೋದು ಒಂದೇ. ಇದಕ್ಕೆ ಇದು ಕಾನ್ಸ್ಟೆಂಟ್ 2 ಅನ್ನೋಣ ನೋಡಪ್ಪ. ಬೋರ್ಡಲ್ಲಿ ಲೆಂಗ್ದಿನೇ ಇದೆ, ನಾವು ಕೂಡ ಆರ್ಗ್ಯೂ ಮಾಡ್ತೀವಿ ಇಷ್ಟು ಲೆಂಗ್ದಿ ಆಗುತ್ತಲ್ಲಪ್ಪ ಕೊಡಬೇಡ ಅಂತ. ಅದಕ್ಕೆ ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಪಾರ್ಟ್ ಕೊಟ್ಟಿರ್ತಾರೆ, ಪ್ರಾಕ್ಟೀಸಿಗೆ ಕಂಪ್ಲೀಟ್ ಕಲ್ತ್ಬಿಡು. ಸೊ ಈಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಇನ್ 1 ಅಂತ ಬರೀಬೇಕು. ಆಫ್ಟರ್ ದಿಸ್ ಸಬ್ಸ್ಟಿಟ್ಯೂಟ್ I1 ಆ್ಯಂಡ್ I2 ಇನ್ ಇಕ್ವೇಷನ್ 1. ಇಕ್ವೇಷನ್ 1 ಬರೆದಿದ್ದೀರಾ. ಸೊ ನೋಡಪ್ಪ, ಅಲ್ಲಿ 5/2 ಹೊರಗಡೆ ಇರುತ್ತೆ. ಈ 5/2 ಇರುತ್ತಲ್ಲ, ಕಾನ್ಸ್ಟೆಂಟ್ ಜೊತೆ ಮಲ್ಟಿಪಲ್ ಆಗುತ್ತೆ ನೋಡು. ಇದಿಷ್ಟು ಕಾನ್ಸ್ಟೆಂಟ್ ಜೊತೆ ಮಲ್ಟಿಪಲ್ ಆದಾಗ 5/2 ಇಂಟು I1 ಈಸ್ ವಾಟ್, 2 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 10 ಪ್ಲಸ್ 5c1/2 ಬರಿತೀವಿ. C1 ಜೊತೆಗೆ 5/2 ಮಲ್ಟಿಪಲ್ ಆಗುತ್ತೆ, ಪ್ಲಸ್ ಅಲ್ಲ ಮೈನಸ್ ಬಂತು, 7 ಇಂಟು ವಾಟ್ ಈಸ್ I2 ಹಿಯರ್. I2 ಸಾಲ್ವ್ ಮಾಡಿದೀಯಾ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ ಆಫ್ ರೂಟ್ ಆಫ್ ದ ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 10. ಇಲ್ಲಿ ಮಲ್ಟಿಪಲ್ ಎಷ್ಟಿದೆ, -7 ಇದೆ, C2 ಇದೆ, -7 C2 ಅಂತ ಬರೀಬೇಕು. ಮೆಥಡ್ ಕಣಪ್ಪ, ಫಿನಿಶ್. ಹಾಗಿದ್ದಾಗ ಇದು ಸೇರ್ಕೊಂಡು ಏನು ಬರುತ್ತೆ, ಇನ್ನೊಂದು ಹೊಸ ಕಾನ್ಸ್ಟೆಂಟ್ ಬರುತ್ತೆ, 2 ಕ್ಯಾನ್ಸಲ್ ಮಾಡ್ಕೊ. ಸೊ ಯುವರ್ ಆನ್ಸರ್ ಈಸ್ 5 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 10 -7 ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ ಆಫ್ ಇಷ್ಟು ಬರೀಬೇಕು ಕಣಪ್ಪ. ಸರ್ ಏನು ಸರ್ ಇದು, ಅಲ್ಲಿ ಬರೆಯೋದು ಮತ್ತೆ. ವೇರ್ ಸಿ ದ ಕಾನ್ಸ್ಟೆಂಟ್ ಸಿ ಈಸ್ ಈಕ್ವಲ್ ಟು 5c1/2 -7 C2. ನಿನ್ನೆ ಒಂದು ಪ್ರಾಬ್ಲಮಲ್ಲಿ ಈ ಥರ ಅಟೆಂಡ್ ಮಾಡಿದ್ದಿಲ್ಲ, ಬರೀದೇ ಇದ್ರೂ ನಡೆಯುತ್ತಪ್ಪ, ನಮಗೆ ಅರ್ಥ ಆಗುತ್ತೆ. ಇಷ್ಟು ದೊಡ್ಡದಿದೆಯಪ್ಪ ಮಾರ್ಕ್ಸ್ ಕೊಡು ಅಂತೇಳಿ ಕೊಡ್ತೀವಿ ನಾವು ಬೇಕಾದ್ರೆ. ಬಟ್ ಬೆಟರ್ ಟು ರೈಟ್ ದಿಸ್. Now dear students, after understanding these all methods in entrance, this type of problem takes a lengthy time. You and ourselves get headache. So this can be simplified by quick mathematics. Be good in mathematics. Let us solve few problems with a quick method for your entrance. Same problem you can attend them in quick method. Take this problem. Say, evaluate 6x plus 7 divided by root of x minus 5 into x minus 4 with respect to x. 6x plus 7 root of x minus 5 x minus 4. So you should be very good in mathematics to simplify quickly, otherwise difficult. First step, denominator standard form illa, idana quadratic form tagobeku. X square barutte, minus 5x minus 4x minus sin x barutte, plus 20 barutte. Idu convert ಮಾಡೋದು ಗೊತ್ತಿರಬೇಕು. ನ್ಯೂಮರೇಟರ್ ಇದೆ, 6x plus 7 ಇದೆ. ಇದು ಕನ್ವರ್ಟ್ ಆದ ತಕ್ಷಣ ವೆರಿ ನೆಕ್ಸ್ಟ್ ಸ್ಟೆಪ್ ವಿದ್ಯಾರ್ಥಿಗಳೇ, ನಾವು ಮಾಡಿದ್ದು ಏನು ಕೆಲಸ ಅಂದರೆ, 2 ಇಂಟೆಗ್ರಲ್ I1 plus I2 ಅಂತ ಬರ್ಕೊಂಡಿದ್ವಿ. ಡಿವೈಡೆಡ್ ಬೈ
ಡಿನಾಮಿನೇಟರ್ ಏನೋ ಬರ್ಕಂತ ಕುತ್ಕೋಬೇಡ, ಇದೇ ಇರುತ್ತೆ, ಇದೇ ಟರ್ಮೇ ಇರುತ್ತೆ, ಡಿನಾಮಿನೇಟರ್ ಅದೇ ಇರುತ್ತೆ, ತಲೆ ಕೆಡ್ಸ್ಕೋಬೇಡ. ಬಟ್ ಇಲ್ಲಿ ಏನು ಕಾನ್ಸ್ಟೆಂಟ್ ಬರ್ತವೆ ಅನ್ನೋದು, ಎಕ್ಸ್ಪ್ರೆಸ್ ನ್ಯೂಮರೇಟರ್ ಈಕ್ವಲ್ಸ್ ಟು ಎ ಇಂಟು ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ 2x - 9 ಅವಸರ ಮಾಡಬೇಕು, ತಪ್ಪು ಬರೀಬಾರ್ದು, ಪ್ಲಸ್ ಬಿ ಈಕ್ವೇಟಿಂಗ್ ದ ಒಂದ್ಸಲ ಅನ್ಕೊಂಡ್ಬಿಟ್ಟು ಎಕ್ಸ್ ಕೋಫಿಷಿಯಂಟ್ 6 ಬಂತು, ಇಲ್ಲಿ ಇಸ್ ಈಕ್ವಲ್ ಟು 2a ಬಂತು, ಎ ಇಸ್ ಈಕ್ವಲ್ ಟು 3 ಮುಗೀತು. ನೆಕ್ಸ್ಟ್ ಕಾನ್ಸ್ಟೆಂಟ್ ಬರುತ್ತೀಯ -9a ಪ್ಲಸ್ ಬಿ ಇಸ್ ಈಕ್ವಲ್ ಎಷ್ಟಿದೆ 7 ಇದೆ, ಎ ಇಸ್ ಈಕ್ವಲ್ ಎಷ್ಟು 3, 9 3 27 -27 ಪ್ಲಸ್ ಬಿ ಇಸ್ ಈಕ್ವಲ್ ಟು 7. ದೇರ್ಫೋರ್ ಬಿ ಇಸ್ ಈಕ್ವಲ್ ಎಷ್ಟಾದ ನೋಡು, ಇದು ಆ ಕಡೆ ಬಂತು 34. ಇದು ಬಂದ ತಕ್ಷಣ ಇಲ್ಲಿ ಮಿಸ್ಟೇಕ್ ಆಗಬಾರ್ದು. ಸೊ ಬಂದ ತಕ್ಷಣ ಏನಪ್ಪ ಸರ್ 6x + 7 ಇದೆಯಲ್ಲ, ಎ ದಟ್ ಈಸ್ 3 ಇಂಟು ಡಿಫರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಸರ್ 2x - 9 ವಿತ್ ರೆಸ್ಪೆಕ್ಟ್ ಎಕ್ಸ್. ಡಿನಾಮಿನೇಟರ್ ಇರುತ್ತೆ ಸರ್, ಅದನ್ನೇ ಅಂತೆಲ್ಲ ಕಟ್ಸ್ಕೊಂಡು ಕೂತ್ಕೊಳ್ಳೋದು, ಬಟ್ ನ್ಯೂಮರೇಟರ್ ಇದು ಇಂಪಾರ್ಟೆಂಟ್. ಬಿ ಎಷ್ಟು ಬಂತು ಸರ್ 34 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಬಂತು, ಮುಗಿದೋತಪ್ಪ ಅಲ್ಲಿ. ಇಲ್ಲಿ ಎಂಟ್ರೆನ್ಸಲ್ಲಿ ಮತ್ತೆ ಆ್ಯನಲ್ ಪೇಪರ್ ಹಿಂಗೆ ಬರೀಬೇಡ, ಆ್ಯನಲ್ ಪೇಪರ್ ಹಿಂಗೆ ಬರೀದು ಹೇಳ್ಕೊಟ್ಟಿದ್ದೀನಿ, ಅದೇ ರೀತಿ ಬರೀಬೇಕು. ಮತ್ತೆ ಜಯಣ್ಣ ಸರ್ ಹಿಂಗೆ ಹೇಳ್ಕೊಟ್ರ ಅಂಥೇಳಿ ನನ್ನ ಹೆಸರು ಹೇಳಬೇಡ. ಓಕೆ, equating coefficient of x, equating constant, be good in mathematics. ಬರ್ಕೊಂಡಿದ್ದೀರಾ? ಫೈನ್, ಅಳ್ಸೋಣ? ಎಸ್ ಸರ್, ಬೇಕು, ಯಾಕೆ ಜಾಗ ಬೇಕಲ್ಲಪ್ಪ. ಸೊ ನೆಕ್ಸ್ಟ್ ಈಗ ಇದು ಮುಗಿದೋದು ನಿನಗಿಲ್ಲಿ, ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಕುತ್ಕೋಬಾರ್ದು. 3 ಇಂಟು 2 ರೂಟ್ ಆಫ್ ಡಿನಾಮಿನೇಟರ್ x² - 9x + 20. ಫಸ್ಟ್ ಪಾರ್ಟ್ ಮುಗೀತು ಕಣಪ್ಪ, ಈ ಪಾರ್ಟ್ ಮುಗೀತು. ಈ ಪಾರ್ಟಲ್ಲಿ +34 ಇದೆ, 34. ಡಿನಾಮಿನೇಟರ್ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. ಪರ್ಫೆಕ್ಟ್ ಸ್ಕ್ವೇರ್ ಅಂದ ತಕ್ಷಣ ಮನಸ್ಸಲ್ಲೇ ಬೇಗ ಹೋಗಬೇಕು. x² - 9x + 81/4 - 81/4 + 20. x ದ ಕೋಎಫಿಷಿಯಂಟ್ -9/2. Coefficient of x is -9/2 whole square. 81/4, add and subtract. Therefore this becomes what? X - 9/2 whole square. X - 9/2 whole square. Next 24 80. 80ರಲ್ಲಿ 81 ಹೋದರೆ -80 - 81 -1/4 -1/2 ಸ್ಕ್ವೇರ್. ಸೊ ಈಗಲ್ಲಿ ಯಾವುದು ಮೈನಸ್ ಹೊರಗಡೆ ಏನಿಲ್ಲ. ಸೊ ದಟ್ ಈಸ್ ರೂಟ್ ಆಫ್ ಯಾವ ಫಾರ್ಮ್ ಬಂತು ಈಗ? ಅದು x² - a² ಬಂತು, x² - a² ಬಂತು. ಕರೆಕ್ಟ್ ನೋಡ್ಕ. ಸೊ x² - a² ಬಂತ ವಿತ್ ರೂಟ್ ಇದೆ. ವಿತ್ ರೂಟ್ ಇರೋದ್ರಿಂದ ಏನಾಗುತ್ತೆ? ಲಾಗ್ ಆಫ್ ಮಾಡ್ ಆಫ್ ರೂಟ್ ಇದೆಪ್ಪ. ರೂಟ್ ಇರೋದ್ರಿಂದ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಜಾಗದಾಗ ಎಷ್ಟು? ದಿಸ್ ಒನ್, ದಟ್ ಈಸ್ x - 9/2. x ಮೈನಸ್ ರೂಟ್ ಆಫ್ ಸೇಮ್ ಇಲ್ಲಿ ಏನೈತೆ ಅದೇ x² - 9x + 20 + 3. 4 ಆಪ್ಷನಾಗಿ ಹುಡುಕಿದ್ರೆ ಮುಗೀತು ನಿನ್ನ ಕೆಲಸ. 34 ಲಾಗ್ ಆಫ್ x ಮೈನಸ್ x² - a². ಕರೆಕ್ಟ್ ಇದೆ, ಏನು ತೊಂದರೆ ಇಲ್ಲ. ಒಂದು ಸಲ ಆಪ್ಷನ್ಸ್ ನೋಡಿಬಿಡ್ತೀನಂತೆ, ನೀವು ಚೆಕ್ ಮಾಡ್ಕೊತ ಇದ್ದೀರಾ ಅಂತೇಳಿ. 19th 7.4 19th. ಶ್ಯೂರ್ ಡಿಯರ್ ಸ್ಟೂಡೆಂಟ್ಸ್, ರೈಟ್ ಆನ್ಸರ್ 6 ಕೋಎಫಿಷಿಯಂಟ್ ಇದೆ. 3 2s 6 ಮಾಡ್ಕೊಳ್ಳಿಪ್ಪ. 34 ಇಂಟು ಲಾಗ್ ಆಫ್ ಎಲ್ಲೈತಪ್ಪ ಅದು? ಹಾಂ, x - 9/2 ಪ್ಲಸ್ ಬಂತ ಕಣಲ್ಲಿ. ದಟ್ ಒಂದೇನು ಮಿಸ್ಟೇಕ್ ಆಯ್ತಿಲ್ಲ. x - 9/2 ಪ್ಲಸ್ ಮಾಡಿದ್ಯಾ, ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಆಯಿತು, x ಮೈನಸ್ ಆಯಿತು, ಆ್ಯಡ್ ಮಾಡಿದ್ಯಾ -81/4 20 80 81 -1/2 ಕರೆಕ್ಟ್ ಇದೆ. +81/4 + 20
minus 81 plus 80 by 4 minus 1 minus 1 by 2 ಕರೆಕ್ಟ್ ಇದೆ, ಅವ್ನು ತಪ್ಪು ಮಾಡಿದ್ದಾರೆ. ಇಲ್ಲಿ ಪ್ಲಸ್ ಬರೋಕ್ಕೆ ಸಾಧ್ಯ ಇಲ್ಲ ನೋಡಿ. ಇದು ಎಕ್ಸ್ ಇಂಟಗ್ರಲ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಸ್ ಲಾಗ್ ಆಫ್ mod ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಕಣಪ್ಪ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಈಸ್ ರೈಟ್. ನಾನು ಫಾರ್ಮುಲಾ ತಪ್ಪು ಬರ್ಕೊಡಿ, ಇದು ಕರೆಕ್ಟ್ ಇದೆ. ಇಂಟಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್ ಪ್ಲಸ್ ರೂಟ್ ಆಫ್. ನೋಡಿ ಫಾರ್ಮುಲಾ ಕೂಡ ಕೌಂಟ್ ಮಾಡುತ್ತೆ. ಸೊ ರೈಟ್ ಆನ್ಸರ್ ಈಸ್ ಪ್ಲಸ್ ಹಿಯರ್. ಈ ಥರ ಅಟೆಂಡ್ ಮಾಡಬೇಕು. ಅಗೇನ್ ಐ ಟೋಲ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅಗೇನ್ ವಿ ಶುಡ್ ಬಿ ಗುಡ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಈಸ್ ಲಾಗ್ ಆಫ್ mod ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್. ಇವು ಮಿಸ್ಟೇಕ್ ಆಗಬಾರ್ದು ಅಂತ. ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಲ್ಲ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಲಾಗ್ ಆಫ್ mod ಆಫ್ ಎಕ್ಸ್ ಮೈನಸ್, ಇಲ್ಲಿ ಮೈನಸ್ ಇದ್ದರೆ ಸಾರಿ ಎಕ್ಸ್ ಪ್ಲಸ್ ರೂಟ್ ಆಫ್ ಇಲ್ಲೇನು ಬರುತ್ತೆ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ದೆನ್ ಡಿ ಎಕ್ಸ್ ಡಿವೈಡೆಡ್ ಬೈ ಇದು ತಪ್ಪು ಬರುತ್ತೆ ಕಣ, ತಪ್ಪಿದು ಸೈನ್ ಇನ್ವರ್ಸ್ ಆಫ್ ಇದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಸೈನ್ ಇನ್ವರ್ಸ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ ದಟ್ ಈಸ್ ಲಾಗ್ ಆಫ್ mod ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ವಿ ಶುಡ್ ಬಿ ಗುಡ್ ಇನ್ ದೀಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ಇದರಲ್ಲಿ ಮಿಸ್ಟೇಕ್ ಮಾಡಿದ್ರೆ ಹೋಗ್ತಾ ಇರ್ತೀವಿ. ಸರ್ ನಾವು ಮಾಡಿಲ್ಲ, ನೀವೇ ಮಾಡ್ತಾ ಇದ್ದೀರಲ್ಲ. ಹಾಗೆ ಇನ್ನೊಂದು 2 ಲೆಕ್ಕ ಫಾಸ್ಟ್ ಅಟೆಂಡ್ ಮಾಡ್ಬೋದಾ ವಿದ್ಯಾರ್ಥಿಗಳೇ? ನಮ್ಮ ಸ್ಟೂಡೆಂಟ್ಸ್ ಫಾಸ್ಟ್ ಬರೀಬೇಕು ಅಂತ ಆಸೆ. 7.4 ಟೇಕ್ ದಿಸ್. ಇಂಟಗ್ರಲ್ ಆಫ್ ಸೇ 5x minus 2 divided by 1 plus 2x plus 3x square. 5x minus 2 divided by 1 plus 2x plus 3x square. Start. Your time starts now with respect to x. Sir, numerator 5x. Again my dear students, minus 2, 1 plus. Okay, right. 5x minus 2 is equal to a into denominator differentiation. That is 6x plus 2. 3x square is 6x plus 2 plus b. ನನ್ನ ಜೊತೆ ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ಇಕ್ವೇಟಿಂಗ್ ದ ಕೋಎಫಿಷಿಯಂಟ್ 5 is equal to 6a. ನೋಡೋಣ ಏನಾದ್ರು ತಪ್ಪಾಗುತ್ತೆ ನೋಡೋಣ, ಆಗಬಾರ್ದು. a is equal to 5 by 6 ಆಯಿತು. ಇಕ್ವೇಟಿಂಗ್ ದ ಕಾನ್ಸ್ಟೆಂಟ್ minus 2 is equal to 2a plus b here. ಸೊ ನಾವು minus 2 is equal to 2 into a ಎಷ್ಟು ಬಂತು 5 by 6 ಬಂತು ಪ್ಲಸ್ ಬಿ ಮೈನಸ್ 2 2 1s 2 3s ಆಯಿತು. ಈ ಕಡೆ ಬರಲಿ minus 5 by 3 ಆಯಿತು. ಫ್ರ್ಯಾಕ್ಷನ್ ಬರ್ತಾ ಇದೆ, ಬರಲಿ 3 2 6 5 11 minus 11 by 3 ಈಕ್ವಲ್ ಟು ಬಿ. 2a plus b equal to minus 2. 6a is equal to 5. a is equal to 5 by 6. ಒಂದ್ಸಲ ಬರೆದ್ಮೇಲೆ ಮತ್ತೆ ವಾಪಸ್ ಬರಬಾರ್ದು, ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗಬೇಕು. ಸೊ ವೆರಿ ನೆಕ್ಸ್ಟ್ ಸ್ಟೆಪ್ ಐ ಟೋಲ್ಡ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ರೂಟ್ ಕೊಟ್ಟಿಲ್ಲ, ದೇ ಹ್ಯಾವ್ ನಾಟ್ ಗಿವನ್ ದ ರೂಟ್, ನೋ ಪ್ರಾಬ್ಲಮ್. ಸೊ ಇಂಟಗ್ರಲ್ ಆಫ್ ಗೊತ್ತು, ಫಾರ್ಮ್ ಏನು ಗೊತ್ತು? ಸೊ ದಟ್ ಈಸ್ ಎ ಇಂಟು ದಟ್ ಈಸ್ 5 by 6 ಇಂಟು differentiation of the denominator 6x plus 2 with respect to x divided by the term plus b. What is b here? minus 11 by 3. minus 11 by 3 whole divided by the term. ಇಲ್ಲಿ ಏನು ಟರ್ಮ್ ಇದೆ ಅದಿದೆ. ಓಕೆ, ನಾವು ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಪರ್ಫೆಕ್ಟ್ ಸ್ಕ್ವೇರ್. ಏನು ಸರ್ ಏನೋ ಬರ್ತಾ ಇದ್ದೀರಲ್ಲ ಅಂತೇಳಿ ಟೈಮ್ ವೇಸ್ಟ್ ನೋಡಪ್ಪ ಇದು. ಕೆಲವರಿಗೆ ಅರ್ಥ ಆಗ್ತಾ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತೇಳಿ, ಫಾಸ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲ ಬರ್ಕೊಂತ ಕೂಡ ನೆಸಿಟಿ ಇರಲ್ಲ ಅಂತೇಳಿ. ಈಗ ಫಸ್ಟ್ ಆನ್ಸರ್ I1 ಎಲ್ಲರೂ ಏನು ಬರೀಬೋದು ಸರ್? 5 by 6 ಇಂಟು ಲಾಗ್ ಆಫ್ 5 by 6 ಹೊರಗೆ ಬಂದುಬಿಡಲಿ. ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗ್ತಾ ಇದೆ, 6x plus 2 ಸಿಗ್ತಾ ಇದೆ. ಸೊ 5 by 6 ಲಾಗ್ ಆಫ್ mod ಆಫ್ 1 plus 2x plus 3x ಸ್ಕ್ವೇರ್. ಫಸ್ಟ್ I1 ಮುಗಿದೋಯ್ತು. I2 ಬರೀಬೇಕಾದ್ರೆ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು. 3 ಕಾಮನ್ ತಗೋಬೇಕು. x ಸ್ಕ್ವೇರ್ ಪ್ಲಸ್ 2 by 3x ಪ್ಲಸ್ 1 by 3.
I2 ಬರಿತಾ ಇದೆಯಾ 3 ಕಾಮನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕಲ್ವಾ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 3 ಕಾಮನ್ ಓಡಿಸ್ಬೇಕು 3 ಎಕ್ಸ್ದ ಕೋಫಿಷಿಯಂಟ್ ಎಷ್ಟು 2/3 ಅದರ ಅರ್ಧ ಎಷ್ಟು 1/3 ಇದ್ರ ಸ್ಕ್ವೇರ್ ಮಾಡ್ತೀಯಾ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1/9 ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x/3 ಪ್ಲಸ್ 1/9 ಮೈನಸ್ 1/9 ಪ್ಲಸ್ 1/3 ಇದಿಷ್ಟು ಎಷ್ಟಾಯ್ತು ನೋಡಪ್ಪ ಸರ್ ಎಕ್ಸ್ ಪ್ಲಸ್ ಇದರ ಅರ್ಧ ಎಕ್ಸ್ 1/3 ಹೋಲ್ ಸ್ಕ್ವೇರ್ ಎಕ್ಸ್ದ ಕೊಯಿಫಿಷಿಯಂಟ್ ಎಷ್ಟಿರುತ್ತೋ ಅದರ ಅರ್ಧ 2 ಕ್ಯಾನ್ಸಲ್ ಆಯಿತು 1/3 ಆಯ್ತು 1/3 ಹೋಲ್ ಸ್ಕ್ವೇರ್ ಇದಿಷ್ಟು ಮುಗಿತು ಕಣ ಈಗ ಇದಿಷ್ಟರಲ್ಲಿ ಭಾಳ ಹುಷಾರಿರಬೇಕು 3 ಮತ್ತು 9 ಎಲ್ ಸಿ ಎಮ್ 9 9 1 ಮೈನಸ್ 1 ಪ್ಲಸ್ 3 ಎಷ್ಟಾಯಿತು 2/9 ಆಯಿತು ಪ್ಲಸ್ 2/9 ಬಂತು ಅಲ್ಲಿ ರೂಟ್ ಇಲ್ಲ ಬೇಡ ಮಲ್ಟಿಪ್ಲೈ ಮಾಡ್ಕೊಂತೀಯಾ ಬೇಡ ಹಂಗದು ಅದು ಬೇಡ ಯಾಕೆ ಗೊತ್ತಾ ನನಗೀಗಲ್ಲೇ ಮೈನಸ್ 1/3 ಇಂಟಗ್ರಲ್ ಆಫ್ 11/3 ಸಾರಿ ಮತ್ತು ಇನ್ನೊಂದು ಯಾವ್ದೊಳಗೆ ಬಂತು 3 ಹೊರಗಡೆ ಬಂತು ಇದನ್ನು ಬರಿತಾ ಇದ್ದೀವಿ ಯು ಆರ್ ರೈಟಿಂಗ್ ದಿಸ್ ಸರ್ ಭಾಳ ಫಾಸ್ಟ್ ಹೇಳ್ಕೊಡ್ತಾ ಇದ್ದೀರಾ ಮೈನಸ್ 11/3 ಇಂಟಗ್ರಲ್ ಆಫ್ ಡಿ ಎಕ್ಸ್ ಇಂಟು 1/3 ಹೋಲ್ ಡಿವೈಡೆಡ್ ಬೈ 3 ಇಂಟು ಎಕ್ಸ್ ಪ್ಲಸ್ ಜಾಗ ಸಾಲ್ತಾ ಇಲ್ಲ I2 is equal to minus 11/3 dx divided by 1 plus 2x plus 3x square ಮತ್ತು ಸರ್ ಏನನ್ನು ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ಏನು ಮಾಡ್ಬೋದು ಮೈನಸ್ 11/3 ಇಂಟು ಡಿನಾಮಿನೇಟರ್ 1/3 ಇದು 1/3 ಇಂಟಗ್ರಲ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1/3 ಹೋಲ್ ಸ್ಕ್ವೇರ್ ಪ್ಲಸ್ ಅದನ್ನು ರೂಟ್ 2/3 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬಂತು ಸೊ ಫೈನಲ್ ಆನ್ಸರ್ ಮೈನಸ್ 11/9 ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇದ್ದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟಾಗುತ್ತೆ ಎಕ್ಸ್ ಪ್ಲಸ್ 1/3 ಡಿವೈಡೆಡ್ ಬೈ ಎ ರೂಟ್ 2/3 ಪ್ಲಸ್ ಸಿ ಅಂಥೇಳಿ ಮತ್ತೆ ಬೇಕಾದ್ರೆ 3 1s 3 3s ಮೈನಸ್ 11/√2 ಮೈನಸ್ 11/3√2 ಫೈನ್ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಇದು ಮೇಲ್ಗಡೆ 3x ಪ್ಲಸ್ 1 3 ಕ್ಯಾನ್ಸಲ್ ಆಗುತ್ತೆ √2 ಇದನ್ನು ಆ್ಯಡ್ ಮಾಡೋ ಫೈನಲ್ ಆನ್ಸರ್ ಬರುತ್ತೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಬರಲಿ ಅಂತೇಳಿ ಕ್ವಿಕ್ಕಾಗಿರಲಿ ಅಂತೇಳಿ ಬರೆದಿದ್ದೇನೆ ಕಣಪ್ಪ ಇದನ್ನು I1 ಅಂತ ಬರ್ಕೊಳ್ಳಿ ಇದನ್ನು I2 ಅಂತ ಬರ್ಕೊಂಡು ಸೊ ಫೈನಲ್ ಆಗಿ ಆನ್ಸರ್ನ ನೀವು ಮನೇಲಿ ಬೇಕಾದ್ರೆ ಟ್ಯಾಲಿ ಮಾಡ್ಕೊಳ್ಳಿ 5/6 ಇಂಟು ಲಾಗ್ ಆಫ್ ದಿಸ್ ಓಕೆ ಮೈನಸ್ ಲಾಸ್ಟ್ 11/3√2 tan inverse of 3x plus 1 divided by √2 final answer ಇದು denominator root ಇಲ್ಲ there is a standard formula is dx divided by without root x square plus a square denominator ಇದ್ರೆ 1/a into tan inverse of x by a plus c ಯೂಸ್ ಮಾಡಿದ್ದಾರೆ ಈ ಥರ ಮಾಡಬೇಕು ಬರ್ಕೊಳ್ಳಿ 17th 18th 5/6 log of 3x square ಕರೆಕ್ಟ್ ಇದೆಪ್ಪ ಫೈನ್ ಈ ಥರ ಅಟೆಂಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ಇದಕ್ಕಿಂತ ಇದು ಯಾವ ಫಾರ್ಮಲ್ಲಿ ಬರೆದಿದ್ದು ನಾವು ವಿ ಹ್ಯಾವ್ ರಿಟರ್ನ್ ಇನ್ ದಿಸ್ ಫಾರ್ಮ್ ಇಂಟಗ್ರೇಷನ್ ಆಫ್ px plus q divided by ax square plus bx plus c with respect to x. This type of problem
we have solved, my dear students, which feel that lengthier but inevitable practice counts. Should be good in mathematics. Innondu ಎರಡು problem, without this form you can simplify easily in the same question exercise. Take this question number 10. ಆಗಲೇ ಸಾಲ್ವ್ ಮಾಡಿದ್ದೀವಿ. 10th question, dx divided by root of x square plus 2x plus 2. ಒಂದು ಎರಡು ಪ್ರಾಬ್ಲಮ್ ಇದ್ದಾವೆ, ಮುಗಿಸ್ಬೋದು. ಅಥವಾ ಇಲ್ಲ ಸರ್ ನಾವು ಫಾಸ್ಟಾಗಿ ಇದೀವಿ, ಫಾಸ್ಟಾಗಿ ಬರಿತೀವಿ ನಾವು ಅಂದರೆ ಇನ್ನು ಅಂತ ಡಿ ಎಕ್ಸ್ ಡಿವೈಡೆಡ್ ಬೈ 9x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 5. ಇನ್ನೊಂದು ಬೇಕಿದ್ರೆ ಲಾಸ್ಟ್ ಕಣಪ್ಪ ಇದು ಡಿ ಎಕ್ಸ್ ಡಿವೈಡೆಡ್ ಬೈ 7 minus 6x minus x ಸ್ಕ್ವೇರ್ ವಿತ್ ರೂಟ್. ಇದಕ್ಕಿಂತ ಇದು ಮಾಡೋಣ, x minus 1 into x minus 2. This is question number 10, 11, this is 13. Dear students, I need a help that you have to follow the step. That step is needed. You have to follow. So very step is forming a perfect square. X square plus 2x plus 2. X square plus x coefficient is 2 half. So add and subtract 1. Finish. This is x plus 1 whole square plus 1 square. So first answer, dx divided by root of x plus 1 whole square plus 1 square. As I told earlier, x plus 1 differentiate ಮಾಡಿದ್ರೆ ನ್ಯೂಮರೇಟರ್ 1 ಸಿಗುತ್ತೆ. ರೂಟ್ ಆಫ್ x square plus a square ರೂಟ್ ಇದೆ, therefore log of mod of x. x ಅಂದ್ರೆ ಎಷ್ಟಪ್ಪ, x plus 1 plus root of x square plus a square, it is nothing but x square plus 2x plus 2. ಈ ಥರ ಫಾಸ್ಟಾಗಿ ಅಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಬೇಕಾದ್ರೆ ಟ್ರೈ ಮಾಡ್ಕೊಂಡು ಪುಟ್ x plus 1 is equal to t ಅಂತೇಳಿ. ಬಟ್ ಇನ್ ಎಂಟ್ರನ್ಸ್ ಯು ಶುಡ್ ಬಿ ಫಾಸ್ಟ್ ಇನ್ ದಿಸ್ ವೇ ಆ್ಯಂಡ್ ಯು ಶುಡ್ ಬಿ ವೆರಿ ಗುಡ್ ಇನ್ ಕ್ಯಾಚಿಂಗ್ ವಾಟ್ ಟೈಪ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಟ್ ಈಸ್. ಓಕೆ, ನನ್ನ ಜೊತೆ ಬರಿತಾ ಇದ್ದೀರಾ. ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋಣ. 9 ಕಾಮನ್ ತೊಗೊಳ್ತಾ ಇದೆಯಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 6/9x ಪ್ಲಸ್ 5/9. 9 ಹೊರಗಡೆ ಬಂತು. ಇದನ್ನು 3 2s ಮಾಡ್ತೀಯಾ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಒಂದು ಸ್ಟೆಪ್ ಬಂತು ಅಷ್ಟೇ. ಮಾಡ್ತಾ ಇದ್ದೀರೇನಪ್ಪ? ಎಸ್ ಸರ್, ವಿ ಆರ್ ಡೂಯಿಂಗ್ ದ್ಯಾಟ್. ಸೊ ನಾವು 9 into. So again I told x square plus 2x plus 3. 2/3ನ ಆಫ್ ಮಾಡ್ಕೋಬೇಕು. x ಕೋಎಫಿಷಿಯಂಟ್ 2/3, ಅದರ ಅರ್ಧ ಕ್ಯಾನ್ಸಲ್. ಸ್ಕ್ವೇರ್ 1/3, that is 1/9. Add and subtract. Add and subtract. So how much you will get? 9 into. So this becomes what? X plus 1/3 whole square. ಮತ್ತು ಸಿಂಪ್ಲಿಫೈ ಮಾಡಿದ್ರೆ ಇದು ಬರಬೇಕಂತ ಹೇಳ್ಕೊಟ್ಟಿದ್ದೇನೆ. 9 LCM 9 ಬಂತು. 5 minus 1 is 4 plus 4 plus 4/9. ಎಕ್ಸ್ ಕೋಎಫಿಷಿಯಂಟ್ ಅಲ್ಲಿ ಬರಿತಾ ಇದ್ದಾವೆ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಯಾರಾದ್ರೂ ಸ್ವಲ್ಪ ಸ್ಲೋ ಅಂತ ಅನಿಸಿದರೆ 1/3 ಹೋಲ್ ಸ್ಕ್ವೇರ್ ಮಾಡ್ಕೊಂಡಿದ್ವಿ. ಸೊ ನಾವು ಯುವರ್ ಆನ್ಸರ್ ಈಸ್ ಡಿ ಎಕ್ಸ್ ಡಿವೈಡ್ ಬೈ 9x ಸ್ಕ್ವೇರ್. ಇದು ಬಂತಂದ್ರೆ ಎಷ್ಟಾಗುತ್ತಪ್ಪ? 9 ಹೊರಗೆ ಬರೀತೀಯ ಕಣಪ್ಪ. ಇಂಟಗ್ರಲ್ ಆಫ್ ರೂಟ್ ಇಲ್ಲ ಕಣ. ಸೊ ಎಕ್ಸ್ ಪ್ಲಸ್ 1/3 ಹೋಲ್ ಸ್ಕ್ವೇರ್ ಪ್ಲಸ್ 4/9 2/3 ಹೋಲ್ ಸ್ಕ್ವೇರ್ ಬರ್ಕೊ. ಸೊ 1/9 is outside. Again I told this, you can put x plus 1/3 is equal to t. ಅದೊಂದು ಹೇಳ್ಕೊಟ್ಬಿಡೋಣ. ಡಿ ಎಕ್ಸ್ ಇಸ್ ಈಕ್ವಲ್ ಏನಾಯಿತು? ಡಿ ಟಿ ಆಯಿತು. ಸೊ 1/9 ಡಿ ಎಕ್ಸ್ ಜಾಗದಲ್ಲಿ ಡಿ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ ಇದೆಷ್ಟಿದೆ? 2/3 ಹಂಗೆ ಇಲ್ಲ ಹೋಲ್ ಸ್ಕ್ವೇರ್. ಎಕ್ಸಾಮಲ್ಲಿ ಅದು ಕಾಂಪಿಟೇಟಿವಲ್ಲಿ ಡೈರೆಕ್ಟ್ ಬರೀರಿ. ಬೋರ್ಡ್ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾನೆ, ಸಪ್ರೇಟ್ ಬರೀಬೇಕಲ್ಲ. So our answer is 1/9. Again
no root x square plus a square, that is tan inverse 1 by a 2 by 3 tan inverse of x by a t divided by 2 by 3 plus c. ಇದನ್ನು ಅಳಿಸ್ಬೋದು, ಅಳಿಸಿ ಸರ್. ಈಕ್ವಲ್ಸ್ ಟು 3 1s 3 3s 3 2s 6 ಆಗುತ್ತೆ. 1 by 6 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ. ಟಿ ಅಂದರೆ ಮತ್ತೆ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಅದನ್ನು ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ಪ್ಲಸ್ 1 by 3 ಈ ಕಡೆ ಅಳಿಸ್ತಾ ಇದ್ದೀನಿ. E divided by A is 2 by 3. So again simplify 1 by 6 tan inverse of numerator 3x plus 1. ಇಲ್ಲಿ 3 ಮತ್ತು ಕ್ಯಾನ್ಸಲ್ ಆಗುತ್ತೆ, ಡಿವೈಡೆಡ್ ಬೈ 2. ಬೇಸಿಕ್ ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ದೀರಾ ಅಂತೇಳಿ ಸ್ವಲ್ಪ ಸ್ಪೀಡಪ್ ಮಾಡ್ತಾ ಇದೆ. Again this reduces to, if somebody has done, just check out. No, root ಕೊಟ್ಟಿದ್ದಾರೆ ಕಣಪ್ಪ. x into x, x ಸ್ಕ್ವೇರ್ ಬರುತ್ತೆ, ಮೈನಸ್ ಎಕ್ಸ್ ಮೈನಸ್ 2x ಮೈನಸ್ 3x ಬರುತ್ತೆ, ಪ್ಲಸ್ 3 ಬರುತ್ತೆ. ಇವು ಮಿಸ್ಟೇಕ್ ಆಗಬಾರ್ದು. ಮೈನಸ್ ಎಕ್ಸ್ ಮೈನಸ್ 2x ವಿತ್ ರೂಟ್ ಇದೆ. ಅಗೇನ್ ಫಾರ್ಮಿಂಗ್ ಅ ಪರ್ಫೆಕ್ಟ್ ಸ್ಕ್ವೇರ್, ಫಾರ್ಮಿಂಗ್ ಅ ಪರ್ಫೆಕ್ಟ್ ಸ್ಕ್ವೇರ್. ಅಳಿಸ್ತಾ ಇದ್ದೀನಪ್ಪ. ಸೊ ಪಿಕಪ್ ಮಾಡಬೇಕಲ್ವಾ, ಅದಕ್ಕೆ ಹೇಳ್ತಾರೆ ಪ್ರಾಕ್ಟೀಸ್ ಮಾಡಲೇಬೇಕು ಅಂಥೇಳಿ. ನೀವು ಎವ್ರಿ ಡೇ ಡೈಲಿ ಸಡನ್ನಾಗಿ ನೋಡಿದರೆ ಮತ್ತೆ ಕಷ್ಟ ಅನಿಸುತ್ತೆ. ಹೋಗ್ಬೋದಾ? ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಆ್ಯಡ್, ಇಲ್ಲಿ ಬರೆಯೋಣ, ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್. ಬೋರ್ಡಿಗೆ ಬರೆಯೋದು. ಇದನ್ನು ಸ್ವಲ್ಪ ಸ್ಪೀಡ್ ಬರೀಬೇಕೆ, ಬರ್ಕೊಂಡು ಕೂತ್ಕೋಬಾರ್ದು. ಎಷ್ಟಪ್ಪ ಎಕ್ಸ್ ಕೋಫಿಷಿಯಂಟ್ ಎಷ್ಟಿದೆ? -3 ಇದೆ ಬೈ 2 ಹೋಲ್ ಸ್ಕ್ವೇರ್, ಅದರ ಅರ್ಧ ಅಂದರೆ ಎಷ್ಟಾಯಿತು? 9/4 ಆಯಿತು. ಎಕ್ಸ್ ಮೈನಸ್ 3x ಪ್ಲಸ್ 9/4 ಮೈನಸ್ 9/4 ಪ್ಲಸ್ 3. ದಿಸ್ ಬಿಕಮ್ಸ್ ಹೌ ಮಚ್? ಎಕ್ಸ್ ಮೈನಸ್ 3/2 ಹೋಲ್ ಸ್ಕ್ವೇರ್. ಇದನ್ನು ಬರಿಬೇಕಾದ್ರೆ ಹೇಳಿದ್ದೀನಿ, ಎಕ್ಸ್ ಕೋಫಿಷಿಯಂಟ್ ಎಷ್ಟಿರುತ್ತೆ? -3 ಇದೆ, ಮೈನಸ್ಸಿಗೆ ಮೈನಸ್ ಬರಬೇಕು. ಇದರ ಅರ್ಧ ಹೋಲ್ ಸ್ಕ್ವೇರ್ ಮಾಡಿದ್ರೆ ಈ ಟರ್ಮ್ ಬಂದ್ಬಿಡ್ತೀನಿ. ಈಗ ಎಕ್ಸ್ ಕೋಯಿಫಿಷಿಯಂಟ್ -3, ಅದರ ಅರ್ಧ -3/2 ಸ್ಕ್ವೇರ್, ಫಿನಿಶ್. ಇದು ಸಿಂಪ್ಲಿಫೈ ಮಾಡ್ಕೊ. 4 LCM ಬರುತ್ತೆ. 4 3 12, 12 ಮೈನಸ್ 9 3 ಪ್ಲಸ್ 3. ಮತ್ತಲ್ಲಿ ಸೈನ್ ಭಾಳ ಹುಷಾರಿರಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ dx ಡಿವೈಡೆಡ್ ಬೈ ರೂಟ್ ಆಫ್ ದಿಸ್ ಇಕ್ವೇಷನ್ ಬಿಕಮ್ಸ್, ವಾಟ್ ಇಸ್ ಆನ್ಸರ್? square root of x minus 3/2 whole square plus root 3/2 whole square under root x square plus a square form ಇದೆ. x square plus a square form ಇತ್ತಂದ್ರೆ log of mod of x. x is how much? x minus 3/2 plus root of x square plus a square, ಅಂದರೆ ಡಿನಾಮಿನೇಟರ್ ಏನಿದೆ ಅದೇ ಬಂದ್ಬಿಡುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 3 ಪ್ಲಸ್ ಸಿ ಇಸ್ ದ ಆನ್ಸರ್, ಡೈರೆಕ್ಟ್ ಆನ್ಸರ್. ಮತ್ತು ಗ್ಯಾಪ್ ಬಿಟ್ರಲ್ಲ ಸರ್, ಇದು ಬೋರ್ಡ್ ಎಕ್ಸಾಮಲ್ಲಿ ಕೆಲವರು ಹುಡುಕ್ತಿರ್ತಾರೆ, ಸ್ಟೆಪ್ ಬರೆದಿಲ್ಲ 1 ಮಾರ್ಕ್ಸ್ ತೆಗಿಲೇ ಅಂತಿರ್ತಾರೆ. ಅಂತರ ಕೈ ಸಿಕ್ಕಾಕಬೇಡಿ, ಡಿಫ್ರೆನ್ಷಿಯೇಟ್ ಮಾಡು. ಡಿ ಎಕ್ಸ್ ಇಸ್ ಈಕ್ವಲ್ ಏನಾಯಿತು? ಡಿ ಟಿ ಆಯಿತು. ಸೊ ಡಿ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಯಿತು. ಎ ಸ್ಕ್ವೇರ್ ಜಾಗದಲ್ಲಿ ರೂಟ್ 3/2 ಇರುತ್ತೆ. ಸೊ ಇವರ್ ಆನ್ಸರ್ ಲಾಗ್ ಆಫ್ ಮಾಡ್ ಆಫ್ ಬರೋದು. ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋದು. mod of x root of x square plus x square, x square plus a square, that is x plus root of x square plus a square. ಸರ್ ಅರ್ಥ ಆಗಿದೆ. ಅಗೇನ್ ವಾಪಸ್ ಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಅರ್ಥ ಆಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಾಕ್ಟೀಸ್ ಈಸ್ ನೆಸಸರಿ. ಏನು ಸರ್ ಹಗಲೆಲ್ಲ ಹೇಳ್ತಿರಲ್ಲ? ಹೌದಪ್ಪ, ಪ್ರಾಕ್ಟೀಸ್ ಇದ್ದರೆ ಬರುತ್ತೆ. ಸೊ ವಿತ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್,
exercise 7.4 in all corners I have solved. 1 or 2 if it is left, you have to solve. Understand the concept and the formula and speed up your mathematics. Next is integration by the method of partial fraction. Partial fractions. Again, dear students, it is one of the partial, when we have some integration of the rational functions. Rational, listen here, functions. In the form, say P of x divided by Q of x, where Q of x is not equal to 0. Means if it is 0, it becomes infinity, undefined, cannot be called as a fraction. Rational fractions. In the form P of x to the Q of x, where P of x and Q of x are polynomial in x. Polynomial in x are x divided by, say, x plus 1 into x square plus 4. This is, say, numerator P of x, denominator, say, Q of x. Numerator x power estiде, sir, 1 ide. ಇಲ್ಲಿ x power estiದೆ 2. Multiply ಮಾಡಿದ್ಮೇಲೆ x power ಎಷ್ಟಾಯ್ತು? 3 ಆಯ್ತು. If power of x, power or we say degree in x of the numerator power ನೋಡಬೇಕು. ಪಾಲಿನಾಮಿಯಲ್ x ಇರುತ್ತಪ್ಪ, x ಡಿವೈಡೆಡ್ ಬೈ x, ಈ ಥರ ಫಾರ್ಮ್ ಇರ್ತವೆ. x ದ ಪವರ್ ಹುಡುಕಬೇಕು. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಎಷ್ಟು ಬರುತ್ತೆ ನೋಡಬೇಕು. ನೋಡಿದ್ರಿ ಸರ್, ಎಕ್ಸ್ ಪವರ್ ಎಷ್ಟಪ್ಪ? 1. ಇಲ್ಲಿ ಎಷ್ಟಿದೆ? 2 ಇದೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಎಕ್ಸ್ ಕ್ಯೂಬ್ ಪ್ಲಸ್ ಬರುತ್ತೆ. ಡಿನಾಮಿನೇಟರ್ ಎಷ್ಟಾಯಿತು? 3 ಆಯಿತು. ಇಫ್ ದ ಪವರ್ ಆಫ್ ದಟ್ ಎಕ್ಸ್ ಇನ್ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ್ಯಾಟ್ ಆಫ್ ಡಿನಾಮಿನೇಟರ್, ಅದು ಈ ಥರ ಬಂದರೆ ಸಚ್ fractions are called proper fractions ಅಂತ ಕರೀತಾರೆ. ಇಲ್ಲ ಸರ್, ಹಂಗೆ ಬರಲಿಲ್ಲ, ಈ ಕಂಡೀಷನ್ ಇಲ್ಲ ಅಂತಂದ್ಬಿಟ್ರೆ, ಅದರ್ವೈಸ್ ದೇ ಆರ್ called improper fractions. Dear students, let us learn the problem in detail, but let us understand there will be a ratio of fractions. Say there is a rational fraction in the form P of x to the Q of x, where P of x and Q of x are polynomial in x. If the degree of x in numerator is less than degree in x of denominator, such a fraction is called proper fraction. Otherwise it is improper fraction. ಸಬ್ ಬರ್ಕೋಬೇಕು. ಮೆಥಡ್ ಇದೆ, ಆ ಮೆಥಡ್ ಫಾಲೋ ಮಾಡೋಣ ಅಷ್ಟೇ. 5 ಮಾರ್ಕಿಗೆ ಕೇಳ್ತಾರೆ, ಎಂಟ್ರೆನ್ಸಲ್ಲಿ ಇರುತ್ತೆ.
ನೆಕ್ಸ್ಟ್ ಲಾಸ್ಟಿಗೆ ಬರ್ಕೋಬೇಡಿ. ಇಫ್ ಯು ಗೆಟ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ಹಿಂಗಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ಇದು ಒನ್ ಬರೀಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಅಂತ ಇಟ್ಕೊ. ಈ ಎಕ್ಸ್ ಪವರ್ ಎಷ್ಟಿದೆ 2, ಇಲ್ಲಿ ಎಕ್ಸ್ ಸ್ಕ್ವೇರ್ ಎಷ್ಟಿದೆ 2. ದೆನ್ ದಿಸ್ ಕೈಂಡ್ ಆಫ್ ಫ್ರ್ಯಾಕ್ಷನ್ ಈಸ್ ಕಾಲ್ಡ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಟ್ ಈಸ್ ಇಂಪ್ರಾಪರ್ ಅಂತ ಹೇಳೋದು. ಏನು ಮಾಡಬೇಕು, ಅಲ್ಲಿ ರೂಲ್ ಇದೆ, ಇಂಪ್ರಾಪರ್ ಫ್ರ್ಯಾಕ್ಷನ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಪ್ರಾಪರ್, ದೆನ್ ಇಂಟಗ್ರೇಟ್. ನೋಡಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಇದು ಬರ್ಕೊಂಡಿದ್ದೀರಾ ಅಂತೀರಪ್ಪ. ಲೆಟ್ ಅಸ್ ವೇಟ್. ರ್ಯಾಷನಲ್ ಫ್ರ್ಯಾಕ್ಷನ್ ಫಾಸ್ಟ್ ತಂದ್ಬೇಡಿ ಮತ್ತೆ. ಓಕೆ, ಅಲ್ಲೇ ನೋಟ್ ಅಂತ ಬರ್ಕೊಳ್ಳಿ. ಇಂಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ರಾಪರ್. ಇಂಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ರಾಪರ್ ಬೈ ಡಿವೈಡಿಂಗ್ ದ ನ್ಯೂಮರೇಟರ್ by dividing the numerator by the denominator. By the denominator. ಎಕ್ಸಾಂಪಲ್ ತೊಗೊಂಡು ಮುಗಿಸ್ಬಿಡ್ತೀನಿ ಅದನ್ನು. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಏನಿದೆಯಲ್ಲ, ಸಾರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹ್ಯಾಸ್ ಟು ಬಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6. ಡಿವೈಡ್ ನ್ಯೂಮರೇಟರ್ ಬೈ ದ ಡಿನಾಮಿನೇಟರ್. ನೋಡಪ್ಪ, ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. ಇದನ್ನು ಪ್ರಾಪರ್ ಕನ್ವರ್ಟ್ ಮಾಡಬೇಕು, ಆಮೇಲೆ ಇಂಟಗ್ರೇಟ್ ಮಾಡಬೇಕು. ಸೊ ಹೌ ಟು ಕನ್ವರ್ಟ್ ಇಂಪ್ರಾಪರ್ ಇಂಟು ಪ್ರಾಪರ್? ಡಿವೈಡಿಂಗ್ ನ್ಯೂಮರೇಟರ್ ಬೈ ದ ಡಿನಾಮಿನೇಟರ್. ಈಗೇನಾಯಿತು? ಒನ್ಸಾ. ಸ್ಟಾರ್ಟ್ ಮಾಡಬೇಕು. ಮ್ಯಾಥಮೆಟಿಕ್ಸ್ ಗೊತ್ತಿದೆ ಸರ್, ನಿಮಗೆ ಗೊತ್ತಿಲ್ಲ. ಸಬ್ಟ್ರಾಕ್ಟ್ ಮಾಡ್ತೀಯ, ಮೈನಸ್ ಮೈನಸ್ ಮೈನಸ್, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳಿತು ಎಷ್ಟಪ್ಪ? ಮೈನಸ್ 6x ಮೈನಸ್ 6 ಮೈನಸ್ 5x ಮೈನಸ್ 5x ಪ್ಲಸ್ 1 ಮೈನಸ್ 6 ಮೈನಸ್ 5 ಆಯಿತು. ಈಗ ಇಲ್ಲೇನು ಬರುತ್ತಲ್ಲ, ಇಲ್ಲಿ ನಮಗೇನು ಇಲ್ಲಿ 1 ಏನು ಉಳಿತಲ್ಲ, ಅದನ್ನು ನಾವು ಟಿ ಆಫ್ ಎಕ್ಸ್ ಅಂತ ಅನ್ಕೋಬೇಕು. ಅಫ್ಕೋರ್ಸ್ ಇಟ್ ಈಸ್ x to the power of 0. The remainder which is obtained should be taken as, say, p of x, and this divisor is q of x. This divisor should be taken as qx. Quotient, sorry, divider should be remainder should be taken as p of x, and this should be taken as 1. Then this improper fraction, x square plus 1 divided by x square plus 5x plus 6. ಇದನ್ನ ಪ್ರಾಪರ್ ಫ್ರಾಕ್ಷನ್ ಹೆಂಗೆ ಬರೀತಾರೆ ಅಂದರೆ p of x plus p of x divided by q of x. p of x plus p of x divided by this. ಅಂದರೆ ಅರ್ಥ 1 plus p of x is minus 5x minus 5 divided by x square plus 5x plus 6. ಮೆಥಡ್ ಕಲಿತಾ ಇದೆಯಾ? ಇಂಪ್ರಾಪರ್ ಫ್ರ್ಯಾಕ್ಷನ್ ಅನ್ನು ಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ನಾವು ಇಫ್ ಐ ಸಿಂಪ್ಲಿಫೈ ದಿಸ್, ಇದನ್ನ ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡಿದರೆ ಮತ್ತೆ ವಾಪಸ್ ಇದೇ ಬರುತ್ತೆ. ವಿದ್ಯಾರ್ಥಿಗಳೇ, ವಿ ಹ್ಯಾವ್ ಇಂಟಗ್ರೇಷನ್ ಬೈ ದ ಮೆಥಡ್ ಆಫ್ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್. ಆ ಪಾರ್ಷಿಯಲ್ ಫ್ರ್ಯಾಕ್ಷನ್ಸಲ್ಲಿ 2 ಥರ ಇದೆ. ಒಂದು ಪ್ರಾಪರ್ ಫ್ರ್ಯಾಕ್ಷನ್, ಇನ್ನೊಂದು ಇಂಪ್ರಾಪರ್ ಫ್ರ್ಯಾಕ್ಷನ್. ಈಗ ಇಂಪ್ರಾಪರ್ ಫ್ರ್ಯಾಕ್ಷನನ್ನು ಪ್ರಾಪರ್ ಫ್ರ್ಯಾಕ್ಷನ್ ಮಾಡೋದು ಕಲ್ತ್ಬಿಟ್ರೆ, ಈಗ ಇದನ್ನು ತಗೊಂಡು ನಾವು ಇಂಟಗ್ರೇಟ್ ಮಾಡೋದು ತುಂಬ ಈಸಿ. ಆ ಬಂದಿರೋ ಆನ್ಸರ್ನಲ್ಲಿ ಆ್ಯಡ್ ಮಾಡಿದರೆ ಯು ಆರ್ ಲರ್ನಿಂಗ್ ದ ಇಂಟಗ್ರೇಷನ್ ಆಫ್ ಇಂಪ್ರಾಪರ್ ಫ್ರ್ಯಾಕ್ಷನ್. ನಾವು ಲೆಟ್ ಅಸ್ ಸ್ಟಾರ್ಟ್ ಹೌ ಇಂಟಗ್ರೇಷನ್ ಆಫ್ ಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಡನ್. ಬರ್ಕೊಳ್ಳಿ, ಹೆಡ್ಡಿಂಗ್ ಬರ್ಕೊಳ್ಳಿ. ಇಂಟಗ್ರೇಟಿಂಗ್ ಅಥವಾ ಇಂಟಗ್ರೇಷನ್ ಆಫ್
proper fractions. Integrations of proper fractions. ಅದರಲ್ಲಿ ಟೈಪ್ ಇರ್ತವೆ. ವಿತ್ ಎಕ್ಸಾಂಪಲ್ ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರಾಬ್ಲಮ್ಸ್. ಯು ಟೇಕ್ ದಿ ಕ್ವಶನ್. ಫಸ್ಟ್ ಈ ಥರ ಬರ್ಕೊ. ಫಸ್ಟ್ ಟೈಪ್ ವೆನ್ denominator has linear, that is non-repeated linear factors. When denominator has linear factors, repeat ಆಗಿರಬಾರ್ದು. ಫಸ್ಟ್ ಮೂರು ಟೈಪ್ ಇದೆ, ಮೂರು ಟೈಪ್ ಕಲಿಯೋಣ. ಈಗ ಇದು ಒಂದನೇ ಟೈಪ್, ಇನ್ನೊಂದು ಟೈಪ್ ಕಲಿಯೋಣ ಅಂತ. ಥರ್ಡ್ ಟೈಪ್ ಇದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ ಅಂತ. ಒಂದಕ್ಕೆ ಇದು ಮಾಡೋದು ಬೇಡ. ಸ್ಟಾರ್ಟ್. ಇವ್ಯಾಲ್ಯೂಯೇಟ್ ಅಂತ ಕೊಡ್ತಾನಪ್ಪ. ಇಂಟಗ್ರಲ್ ಆಫ್, ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್. ಸಾಲ್ಡ್ ಇದೆ, ನೀವು ಮಾಡ್ತೀರಿ ಅಂತ ಅಂದ್ಕೋಣ. ಲೆಟ್ ಅಸ್ ಸ್ಟಾರ್ಟ್. ಕ್ವಶನ್ ನಂಬರ್ 1 ಇದೆ. ಏನು ಕೊಟ್ಟಿದ್ದಾನೆ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಯರ್ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಡೋಂಟ್ ಟೇಕ್ ಇದು ಸ್ಟೇಟಿಂಗ್ ಬರ್ಕೊಂಬಿಡಿ. ಈಗ ಬರ್ಕೊಂಡು ಬರ್ಕೋ. ಕ್ವಶನ್ ಇದೆ, ಬರ್ಕೋ. ಫಸ್ಟ್ ಟೈಪ್ ಕಲಿತಾ ಇದೆಯಾ? ನ್ಯೂಮರೇಟರ್ ಎಕ್ಸ್ ಪವರ್ ಎಷ್ಟಿದೆ ನೋಡು? 1 ಇದೆ. ಈ ಮಲ್ಟಿಪ್ಲೈ ಮಾಡಬೇಡ, ಡೋಂಟ್ ಎಕ್ಸ್ಪಾಂಡ್ ಹಿಯರ್. ಎಕ್ಸ್ ಇಂಟು ಎಕ್ಸ್ ಎಷ್ಟಾಯಿತು? ಎಕ್ಸ್ ಸ್ಕ್ವೇರ್ ಆಯಿತು. 1 ಈಸ್ ಲೆಸ್ ದೆನ್ 2. ದೇರ್ ಫೋರ್ ಇಟ್ ಈಸ್ ವಾಟ್ ಟೈಪ್ ಆಫ್ ಫ್ರಾಕ್ಷನ್? ಪ್ರಾಪರ್ ಫ್ರಾಕ್ಷನ್. ನ್ಯೂಮರೇಟರ್ ಪವರ್ ಈಸ್ ಲೆಸ್ ದೆನ್ ದಟ್ ಆಫ್ ಡಿನಾಮಿನೇಟರ್. ದೇರ್ ಫೋರ್ ಇಟ್ ಈಸ್ ಪವರ್ ಆಫ್ ಎಕ್ಸ್, ಬರ್ದಿಲ್ಲ, ಪವರ್ ಆಫ್ ಎಕ್ಸ್ ಇನ್ ನ್ಯೂಮರೇಟರ್ less than that of denominator, therefore it is a proper fraction. ಇಂಥ ಈಸಿ ಇದೆ, ಬರ್ಕೊಂಬಿಡೋಣ ಅಂತ. ಆಮೇಲೆ ಈಗ ಒಂದು ಲೆಕ್ಕಲ್ಲಿ ನಾನು ಮಾಡಿಸಲ್ಲ. ಅದು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಫ್ಯಾಕ್ಟ್ರೈಸ್ ಆಗುತ್ತಾ? ಆಗುತ್ತೆ. ಸರ್ ಇದನ್ನ ಹೆಂಗೆ ಬರೀಬೋದು? 2x ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇಂಟು ಏನಾಗುತ್ತೆ? ಎಕ್ಸ್ ಮೈನಸ್ 2. ಅಗೇನ್ ನ್ಯೂಮರೇಟರ್ ಪವರ್ ಎಷ್ಟು? ಎಕ್ಸ್ ಪವರ್ 1. denominator power is to x square 2. Again it is a proper fraction. This is of the same type. ಇದನ್ನು ನೀನು ಮಾಡಬೇಕು. ಈಗ ನಾನು ನೀಟಾಗಿ ಹೇಳ್ಕೊಡ್ತೇನೆ. ಡಿನಾಮಿನೇಟರ್ ಲೀನಿಯರ್ ಫ್ಯಾಕ್ಟರ್ಸ್ ಇದೆ ನೋಡಿ. ಲೀನಿಯರ್ ಫ್ಯಾಕ್ಟರ್ಸ್ ಅಥವಾ ಫಂಕ್ಷನ್ಸ್ ಅಂತಲೂ ಕರೀತಾರಪ್ಪ. ಲೀನಿಯರ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ರಿಪೀಟೆಡ್. ಏನು ಸರ್ ನಾನ್ ರಿಪೀಟೆಡ್ ಅಂದರೆ? ಫಾರ್ ಎಕ್ಸಾಂಪಲ್ ಹಿಂಗೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದ್ರೆ ರಿಪೀಟೆಡ್ ಅದು. ಈಗ ರಿಪೀಟ್ ಆಗಿಲ್ಲ. ಅರ್ಥ ಆಯ್ತಾ? ಓಕೆ, ನಾವು ಲಿಸನ್. ಇದನ್ನು ಕೊಟ್ಟ ತಕ್ಷಣ ಏನು ಮಾಡಬೇಕಂದ್ರೆ ನೀವು ವೆನ್ ದ ಪ್ರಾಬ್ಲಮ್ ಈಸ್ ಗಿವನ್ ಲೈಕ್ ದಿಸ್, ಯು ಹ್ಯಾವ್ ಟು ಸ್ಟಾರ್ಟ್ ಲೈಕ್ ದಿಸ್. ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಹಂಗೆ ಇರಬೇಕು. ಸ್ಟಾರ್ಟ್. ಕನ್ಸಿಡರ್ ಏನಂತ? ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಅಂತ ಬರೀಬೇಕು. I told you to listen, don't take at all. ಒಂದು 5 minutes ಕೇಳಿಸ್ಕೊ. ಏನು ಮಾಡಬೇಕು ಅಂತ ತಲೆ ಇಟ್ಕೊಂಬಿಡು. ಡಿನಾಮಿನೇಟರ್ ನ್ಯೂಮರೇಟರ್ ಬಿಟ್ಬಿಡ್ಬೇಕೀಗ. ಎಷ್ಟು ಫ್ಯಾಕ್ಟರ್ಸ್ ಇದ್ದಾವೆ? 2 ಫ್ಯಾಕ್ಟರ್ಸ್ ಇದ್ದಾವೆ. ಇದನ್ನು ಸ್ಪ್ಲಿಟ್ ಮಾಡಬೇಕು. ರಿಸಾಲ್ವಿಂಗ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತೇಳಿ. ರಿಸಾಲ್ವಿಂಗ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ. ಅಂದರೆ ಒಡೆಯೋದು, ಸ್ಪ್ಲಿಟ್ ಮಾಡೋದು. ಗಿವನ್ ಫ್ರ್ಯಾಕ್ಷನನ್ನು ಸಮ್ ಆಫ್ 2 or more ಫ್ರ್ಯಾಕ್ಷನ್ಸ್ ಬರೆಯೋದು. ಅಂದರೆ ಎ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಏನಿದೆಯಪ್ಪ? ಎಕ್ಸ್ ಪ್ಲಸ್ 1 ಇದೆ. ಪ್ಲಸ್ ರೂಲ್ ಕಣಪ್ಪ. ಸೆಕೆಂಡ್ ಫಂಕ್ಷನ್ ಡಿನಾಮಿನೇಟರ್ ಯಾವುದಿದೆ? ಎಕ್ಸ್ ಪ್ಲಸ್ 2. ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಸರ್ ಇನ್ನೊಂದು ಕೊಟ್ಟಿದ್ರೆ ಸಿ ಡಿವೈಡೆಡ್ ಬೈ ಬರೀಬೇಕು. ವೆನ್ ಡಿನಾಮಿನೇಟರ್ ಹ್ಯಾಸ್ non-repeated linear factors,
the given fraction is written as a sum of two or more fractions. That is called resolving into partial fractions. ಬರ್ಕೋಬೇಡ ಅಂತ ಹೇಳಿದ್ದೇನೆ. ಇದಾದ್ಮೇಲೆ ಏನು ಮಾಡಬೇಕು? ಈ ಲೆಫ್ಟ್ ಸೈಡ್ ಏನಿದೆ ನೋಡು, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇದೆಯಲ್ಲ, ಮಲ್ಟಿಪ್ಲೈ ಥ್ರೌಟ್ ಬೈ, ಅದು ಹಿಂಗೆ ಬರೆಯೋಣ, ಮಲ್ಟಿಪ್ಲೈ ಬೈ ಥ್ರೌಟ್ ಅಂತ ಬೇಡ, ಹಾಗೆ ಲೇಟ್ ಆಗುತ್ತೆ. ಎಕ್ಸ್ ಪ್ಲಸ್ 1 ಆ್ಯಂಡ್ ಎಕ್ಸ್ ಪ್ಲಸ್ 2 ಆನ್ ಬೋತ್ ಸೈಡ್, ಅಥವಾ ಎಲ್ ಸಿ ಎಮ್ ತೊಗೊಳ್ಬೇಕಪ್ಪ ಅಂತ ಕರೀತಾರೆ. ಎಲ್ ಸಿ ಎಮ್ ತೊಗೊಂಡು ಕ್ಯಾನ್ಸಲ್ ಮಾಡು 1. ಇಲ್ಲ, ಇಲ್ಲಿ ಲೆಫ್ಟ್ ಸೈಡ್ ಡಿನಾಮಿನೇಟರ್ ಏನಿದೆಯೋ ಅಷ್ಟು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಇಲ್ಲೇನು ಉಳಿತಪ್ಪ? ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1, ಇದು ಮಲ್ಟಿಪ್ಲೈ ಮಾಡ್ತಾ ಇದೆಯಾ, ಎಕ್ಸ್ ಪ್ಲಸ್ 1 ಹೋಗ್ಬಿಡುತ್ತೆ. ಅಥವಾ ಎಲ್ ಸಿ ಎಮ್ ತೊಗೊಂಡಿರ್ತಿ ಅಂತ ಅನ್ಕ, ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಮಲ್ಟಿಪ್ಲೈ ಮಾಡಿದೆಯಾ, ಎಕ್ಸ್ ಪ್ಲಸ್ 2 ಹೋಗಿರುತ್ತೆ, ಉಳಿತಷ್ಟು ಎಕ್ಸ್ ಪ್ಲಸ್ 1 ಉಳಿತು. ಇಕ್ವೇಷನ್ 1 ಅಂತ ಬರ್ಕಾದ. ಇಕ್ವೇಷನ್ 1 ಬೇಡ, ಇದು ಇಕ್ವೇಷನ್ 1. ಬರಿಬೇಡ. ಐ ಟೋಲ್ಡ್ ಯು ಟು ನಾಟ್ ಟು ರೈಟ್. ಲಿಸನ್, ಏನು ಮಾಡ್ತಾ ಇದ್ದೀನಿ? ಗಿವನ್ ಫಂಕ್ಷನ್ನು ಗಿವನ್ ರ್ಯಾಷನಲ್ ಫ್ರಾಕ್ಷನ್ ಈಸ್ ಪ್ರಾಪರ್. This has to be splitted into sum of two or more factors. Sum of two or more fractions is called resolving into partial fraction. Rule type 1. When the denominator has non-repeated linear factors, it should be written as a divided by first factor plus b divided by second factor. Finish. Then multiply. Last ಅಲ್ಲ, ಇನ್ನೊಂದು ಸ್ಟೆಪ್. ಇಕ್ವೇಟಿಂಗ್ ಮಾಡ್ತಾ ಇದ್ವಿ, ನೆನಪಿದೆಯಾ? ಪ್ರೀವಿಯಸ್ ಇದರಲ್ಲಿ, ಇವತ್ತಿನ ಕ್ಲಾಸಲ್ಲಿ ಇಲ್ಲೇನಿದೆ? ಎಕ್ಸ್ ಇದೆ. ಫಸ್ಟ್ ಇಕ್ವೇಟಿಂಗ್ ಕೋಎಫಿಷಿಯಂಟ್ ಆಫ್ ಯಾವ್ದು ಬರೋಣ? ಎಕ್ಸ್. ಇಲ್ಲಿ ರೈಟ್ ಸೈಡಲ್ಲಿ ಯಾವ್ದು ಕಾಣ್ತಾ ಇದೆ? ಎಕ್ಸ್ ಕಾಣ್ತಾ ಇದೆ, ಇಲ್ಲಿ ಎಕ್ಸ್ ಕಾಣ್ತಾ ಇದೆ. ಓಕೆ, ಎಕ್ಸ್ದ ಸಹಗುಣಕ, ಎಕ್ಸ್ ಕೋಫಿಷಿಯಂಟ್ ಎಷ್ಟಿದೆ? 1. ಇಲ್ಲಿ ಕೇರ್ಫುಲ್ ಆಗಿ, ಎಕ್ಸ್ ಇಂಟು ಎ ಉಳಿತು ಸರ್, ಎಕ್ಸ್ ಇಂಟು ಬಿ ಪ್ಲಸ್ ಬಿ ಉಳಿತು, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 1. ಹಂಗೆ ಇಲ್ಲೇನು ಕಾನ್ಸ್ಟೆಂಟ್ ಇಲ್ಲ. ಸೊ ಇಕ್ವೇಟಿಂಗ್ ಏನು ಬರಿತೀಯಪ್ಪ ಸರ್? ಕಾನ್ಸ್ಟೆಂಟ್ ಬರಿತೀನಿ. ಲೆಫ್ಟ್ ಸೈಡ್ ಕಾನ್ಸ್ಟೆಂಟ್ ಇಲ್ಲ, 0 ಇಸ್ ಈಕ್ವಲ್ ಟು, ರೈಟ್ ಸೈಡ್ ನೋಡೋ 2a. ಸರ್ ಕರೆಕ್ಟ್ ಇದೆ, 2a. ಇಲ್ಲೆಷ್ಟಿದೆಯೋ? ಪ್ಲಸ್ ಬಿ ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ಈಗ ಇದನ್ನು ಸಾಲ್ವ್ ಮಾಡಬೇಕಾ? ಸಾಲ್ವ್ ಮಾಡಿ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಬೇಕಾ? ಇಂಟಗ್ರೇಟ್ ಮಾಡೋ ಆನ್ಸರ್ ಬರುತ್ತೆ. ಓಕೆ, ಟೇಕ್. ಬೋರ್ಡ್ ಮೇಲೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಅಥವಾ ನನ್ನ ಜೊತೆ ಬೇಡ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಐ ಆಮ್ ವೇಟಿಂಗ್ ಫಾರ್ ಯು. ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದರೆ ಹೀಗೇ ಬರೀಬೇಕು. ಓಕೆ, ಸೊ ಹಿಯರ್ ಬಿ ಇಸ್ ಈಕ್ವಲ್ ಟು ಮೈನಸ್ 2a ಆಗುತ್ತೆ. ಮೈನಸ್ 2 ಇಂಟು ಎ ಇಸ್ ಈಕ್ವಲ್ ಟು, ಇದು ಬಿ ಈ ಕಡೆಗೆ ಬರಲಿ, 1 ಮೈನಸ್ ಬಿ ಆಗುತ್ತೆ, 1 ಮೈನಸ್ ಬಿ ಆಗುತ್ತೆ. ಸೊ ದೇರ್ ಫಾರ್ ಬಿ ಇಸ್ ಈಕ್ವಲ್ ಟು ಮೈನಸ್ 2, ಇಲ್ಲಿ ಬರೆಯೋಣ, ಬಿ ಇಸ್ ಈಕ್ವಲ್ ಟು ಮೈನಸ್ 2 ಪ್ಲಸ್ 2b ಆಯಿತು. ಮೈನಸ್ 2 ಪ್ಲಸ್ 2b, ಬಿ ಕಡೆ ಬರಲಿ, ಅಥವಾ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 2 ಆಗುತ್ತೆ ನೋಡಪ್ಪ. ಬಿ ಇಸ್ ಈಕ್ವಲ್ ಟು 2 ಆದರೆ therefore a is equal to 1 minus b, 1 minus 2, a is minus 1. ಸರಿ ನೋಡ್ಕೊಳ್ಳಿ, 0, b is equal to minus 2a, a ಜಾಗದಲ್ಲಿ 1 minus b ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಿ. ಈಗ ಇವನ್ನ ವಾಪಸ್ ಈಗ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಸಬ್ಸ್ಟಿಟ್ಯೂಟ್ ಇನ್ 1 ಅಂತೇಳಿ ನಾನು ಸ್ವಲ್ಪ ಇಲ್ಲಿ ಅಳಿಸ್ತೇನೆ. ಎ ಜಾಗದಲ್ಲಿ ಮೈನಸ್ 1 ಬಂತು ಸರ್, ಬಿ ಜಾಗದಲ್ಲಿ 2 ಬಂತು. ಇದೊಂದು ಸ್ಟೆಪ್ ನೋಡ್ಕೊಂಬಿಡಿ.
After solving A and B, substitute and go back, put the values in the equation 1. Just 2 minutes. Listen carefully, dear students. Sir, ಅವ್ರೇನು ಕೇಳಿದ್ರು? ನಮಗೆ ಇದನ್ನು ಕೇಳಿದ್ದಲ್ಲ, ಇಂಟಗ್ರೇಟ್ ಕೇಳಿದ್ರು. Therefore, integral of x dx divided by x plus 2. ಇಂಟಗ್ರೇಟ್ ಆನ್ ಬೋತ್ ಸೈಡ್ ಮಾಡ್ಕೊಂತ ಹೋದರೆ -1 ಹೊರಗೆ ಬಿಡೋಣ. dx divided by x plus 1, 2 ಹೊರಗೆ ಬರುತ್ತೆ. dx divided by x plus 2 ಬರುತ್ತೆ. ಸರ್ ಇದೆಲ್ಲ ನಮಗೆ ಗೊತ್ತಿದೆಯಲ್ಲ ಸರ್. ಈಗೇನಪ್ಪ ಆಯಿತು ನೋಡು, ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿ. x plus 1 ಡಿಫರೆನ್ಷಿಯೇಷನ್ ಇಸ್ 1 ಸಿಗುತ್ತೆ. x plus 2 ಡಿಫರೆನ್ಷಿಯೇಟ್ ಮಾಡು 1 ಸಿಗುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ಸರ್. ಸೊ ಯುವರ್ ಆನ್ಸರ್ ಮೈನಸ್ ಲಾಗ್ ಆಫ್ mod of x plus 1. In standard form ಯಾವುದು? f dash x divided by f of x with respect to x. ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿ ನ್ಯೂಮರೇಟರ್ ಸಿಗಬೇಕು. ಲಾಗ್ ಆಫ್ mod of f of x ಪ್ಲಸ್ ಸಿ ಅಂತ ಕಲ್ತಿದ್ದೀವಿ. ನೆಕ್ಸ್ಟ್ ಪ್ಲಸ್ 2ಗೆ 2 ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ಮೇಲೆ ಸಿಗುತ್ತೆ ಲಾಗ್ ಆಫ್ mod of x plus 2 ಪ್ಲಸ್ ಸಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗಲೇ ಸ್ವಲ್ಪ ನಿಮಗೆ ಲೊಗಾರಿದಮ್ಸ್ ಗೊತ್ತಿರಬೇಕಪ್ಪ. ಲಾಗ್ ಎಮ್ ಪವರ್ ಎನ್ ಇದ್ದರೆ ಎನ್ ಇಂಟು ಲಾಗ್ ಎಮ್ ಬರೀತಾರೆ. ಆಮೇಲೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇದ್ದರೆ ಸರ್ ಇವೆಲ್ಲ ಗೊತ್ತಲ್ಲ ಸರ್. ಲಾಗ್ ಎಮ್ ಬೈ ಎನ್, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಇದ್ದರೆ ನೋಡಿ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇದ್ರೆ ಏನು ಬರೀತೀಯಾ? ಲಾಗ್ ಎಮ್ ಇಂಟು ಎನ್. ಇವೆಲ್ಲವೂ ಗೊತ್ತಿರಬೇಕು. ಈಗ ಅದು ಸಿಂಪ್ಲಿಫೈ ಮಾಡಿದರೆ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಲಾಗ್ ಆಫ್ mod ಆಫ್ ಎಕ್ಸ್ ಪ್ಲಸ್ 1 2 ಮೇಲೆ ಹೋಗ್ಬಿಡುತ್ತೆ. ಈಗ ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಸೊ ಫೈನಲ್ ಆನ್ಸರ್ ಈಸ್ ಯುವರ್ ಆನ್ಸರ್ ಈಸ್ ಲಾಗ್ ಆಫ್ ನೋಡಪ್ಪ ಇದು ಎಮ್ ಇದು ಎನ್. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಬರೆದ್ರೆ mod ಆಫ್ ಎಕ್ಸ್ ಪ್ಲಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಅಲ್ಲ ಸಾರಿ ಇದು ಎಕ್ಸ್ ಪ್ಲಸ್ 2 ನೋಡಿ ಮತ್ತೆ ಎಕ್ಸ್ ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಲಾಸ್ಟ್ ಆನ್ಸರ್ ನಿನಗೆ ಇದು ಬರಬೇಕು. ಈ ಥರ ಕಾಂಪಿಟೇಟಿವ್ಲಿ ಇರುತ್ತೆ. ನಾನು ಹೇಳಿದ್ದೀನಲ್ಲ ಇದನ್ನು ಪಿಕಪ್ ಮಾಡಬೇಕಷ್ಟೆ. ಒನ್ಸ್ ಯು ಲರ್ನ್ ದ ಮೆಥಡ್ ಸ್ಪೀಡ್ ಅಪ್ ಯುವರ್ ಕ್ಯಾಲ್ಕುಲೇಷನ್. has quadratic equation but cannot be factorized ಅಂತ ಹೇಳಿ. Second type you can take my dear students, I give homework for you. You must solve that. 2 homework question 2, 3, 4, 5. In the equation 5, 2x divided by x square plus 3x plus 2 ಇದೆ. Here question number 5 ಅಲ್ಲಿ denominator is quadratic but it is factorizable. Denominator is quadratic but it can be factorized.
ನೋಡಿ ಫ್ಯಾಕ್ಟ್ರೈಸ್ ಮಾಡಿದ್ರೆ ಏನಾಗುತ್ತೆ, 2x ಡಿವೈಡೆಡ್ ಬೈ ನಿಮಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಬಂದ್ಬಿಡ್ತು. ಮತ್ತು ವಾಪಸ್ ಇದನ್ನು ಇಂಟಗ್ರೇಟ್ ಮಾಡಿಕೊಂಡ್ರೆ ಹೇಳಿದ್ದೀನಿ, a ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2, b ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1, ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಇದನ್ನು ಬರ್ಕೊಂಬಿಡಿ ಬಿಫೋರ್ ರೈಟಿಂಗ್ ದಿಸ್. ಹೋಮ್ವರ್ಕಲ್ಲಿ ಕ್ವಶನ್ ನಂಬರ್ 5 ಇವ್ಯಾಲ್ಯೂಯೇಟ್ ಅಂತ ಬರ್ಕೊಳ್ಳಿ. ಇವ್ಯಾಲ್ಯೂಯೇಟ್ ಕ್ವಶನ್ ನಂಬರ್ 5. 2x divided by x square plus 3x plus 2. Okay. Here denominator is quadratic equation. Here denominator is quadratic, but it can be factorized into linear functions. Can be factorized into linear functions like 2x divided by x plus 2 this is x plus 2 into x plus 1. Therefore I get like this, integral of 2x divided by x square plus 3x plus 2 ನ ಹೆಂಗೆ ಬರ್ಕೋಬೇಕು ಸರ್ ಅಂತ ಕೇಳಿದ್ರೆ 2x divided by x plus 2 into x plus 1 equals to a divided by x plus 2, b divided by x plus 1. ಅಗೇನ್ ಚೆಕ್ ಮಾಡಬೇಕು, ಪವರ್ ಆಫ್ x is 1 ಮಲ್ಟಿಪ್ಲೈ ಮಾಡಿದೆಯಾ, ಪವರ್ ಆಫ್ x is 2, ಇಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್. ನಾವೆಲ್ಲ ಕಲಿಯೋದು ಪ್ರಾಪರ್ ಇವತ್ತಿನ ಕ್ಲಾಸು. ಇಂಪ್ರಾಪರ್ ಹೆಂಗೆ ಮಾಡ್ಬೇಕಂತ ಕನ್ವರ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಅದು ನಾಳೆ ಕ್ಲಾಸ್ ನೋಡೋಣ ಅಂತ. ನೋಡಪ್ಪ ಒಂದ್ಸಲ ಡಿನಾಮಿನೇಟರ್ ಕ್ವಾಡ್ರಾಟಿಕ್ ಇದೆ, ಫ್ಯಾಕ್ಟರೈಸ್ ಮಾಡಿದರೆ ಮತ್ತು ಲೀನಿಯರ್ ಫಂಕ್ಷನ್ ಬರುತ್ತೆ. ಪ್ರೀವಿಯಸ್ ಏನು ಕಲ್ತಿದೆಯಲ್ಲ ಅದೇ ಮೆಥಡ್ ಮಾಡಬೇಕು. ಸೆಕೆಂಡ್ ಟೈಪ್ ಬರ್ಕ. ಡಿಯರ್ ಸ್ಟೂಡೆಂಟ್ಸ್, 5 minutes ಮೇ ಬಿ ಎಕ್ಸ್ಟ್ರಾ. Say example, x divided by x square plus 1 into x minus 1. This is question number 7. ನೋಡಿ, ಡಿನಾಮಿನೇಟರ್ x square plus 1 is a quadratic ಇದೆ, but cannot be factorized. This cannot be factorized. ಇದು x minus 1 is linear. ಅವಾಗ ಏನು ಮಾಡಬೇಕು ಅಂದರೆ, this is again this is proper fraction. Proper fraction resolving into partial fraction. Resolving into partial fraction. ಬರ್ಕಳಿಪ್ಪ. ರಿಸಾಲ್ವಿಂಗ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂದರೆ ಸ್ಪ್ಲಿಟ್ಟಿಂಗ್ ದಿಸ್ ಇಂಟು ಸಮ್ ಆಫ್ 2 or more ಫ್ರ್ಯಾಕ್ಷನ್ಸ್. ಸೊ ಅದಕ್ಕೆ ಇಲ್ಲಿ ಪ್ಲಸ್ ಬರೆದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಫಸ್ಟಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರೀತೀಯ. ರೂಲ್ ಏನಪ್ಪ ಅಂದರೆ, ಈ ಥರ ಕ್ವಾಡ್ರೆಟಿಕ್ ಬಂತಂದರೆ ಮೇಲ್ಗಡೆ ಎ ಎಕ್ಸ್ ಪ್ಲಸ್ ಬಿ ಅಂತ ಬರೀಬೇಕು. ರೂಲ್ ಕಣಪ್ಪ ಇದು. ಸೆಕೆಂಡ್ ಟೈಪಲ್ಲಿ ಡಿನಾಮಿನೇಟರ್ ಕ್ವಾಡ್ರೆಟಿಕ್ ಫಂಕ್ಷನ್ ವಿಚ್ ಕೆನಾಟ್ ಬಿ ಫ್ಯಾಕ್ಟರೈಸ್ಡ್ ಇದ್ದರೆ ಎ ಎಕ್ಸ್ ಪ್ಲಸ್ ಬಿ ಬರೀಬೇಕು. ಪ್ಲಸ್ ಸೆಕೆಂಡ್ ಏನಿದೆ, ಎಕ್ಸ್ ಮೈನಸ್ 1 ಇದೆ, ಲೀನಿಯರ್ ಫ್ಯಾಕ್ಟರ್ ಇದೆ, ಸಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಇದು ಇಕ್ವೇಷನ್ 1 ಕಣಪ್ಪ. ಆಗಲೇ ಏನು ಮಾಡಿದ್ದೀವಲ್ಲ, ಇಕ್ವೇಟಿಂಗ್ ಕೊಯಿಫಿಷಿಯಂಟ್ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಗ್ರೇಟ್ ಮಾಡಿದರೆ ಆನ್ಸರ್ ಬರುತ್ತೆ. ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಅವು ಯಾವ ಟೈಪ್ ಇರುತ್ತೆ ಅಂತ ಕೊಟ್ಟು ಜಸ್ಟ್ ರೆಫರ್ ಮಾಡಿ ಅಷ್ಟೇ. ಅವನು ಅಷ್ಟು ಬರೆಯೋದು ನೆಸೆಸಿಟಿ ಇಲ್ಲ. ಈ ಥರ ಫಾರ್ಮ್ಗಳು ಕೊಟ್ಟಿದ್ದಾನೆ, ಅವನ್ನೆಲ್ಲ ಬಯಾಟ್ ಹೊಡೆಯೋದು ಬೇಕಿಲ್ಲ. ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಮಲ್ಟಿಪ್ಲೈ ಥ್ರೂಔಟ್ ಬೈ ಎಷ್ಟು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಮೈನಸ್ 1 ಆನ್ ಬೋತ್ ಸೈಡ್. ಒಂದು 5 minutes ಎಕ್ಸ್ಟ್ರಾ ಆಗುತ್ತೆ ವಿದ್ಯಾರ್ಥಿಗಳೇ. ಯು ಶುಡ್ ಟೇಕ್ ಪೇಷನ್ಸ್ ವಿತ್ ಮೀ.
ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಇದೊಂದು ಟೈಪ್ ಮುಗಿಸೋಣ. ಥರ್ಡ್ ಟೈಪ್ ಇದೆ, ನಾಳೆ ನೋಡೋಣ. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಆದರೂ ಮಾಡ್ಕೊ, ಎ ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 1 ಪ್ಲಸ್ ಸಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಅಗೇನ್ ಐ ಆಮ್ ಟೆಲಿಂಗ್ ಯು, ಡಿನಾಮಿನೇಟರ್ ಕ್ವಾಡ್ರೇಟಿಕ್ ಇದೆ, ಫ್ಯಾಕ್ಟರೈಸ್ ಮಾಡೋಕ್ಕೆ ಬರಲ್ಲ. ಆಗಲೇ ಫ್ಯಾಕ್ಟರೈಸ್ ಮಾಡಿದ್ವಲ್ಲ, ಹಂಗೆ ಮಾಡೋಕ್ಕೆ ಬರಲ್ಲ. ಆವಾಗ ನ್ಯೂಮರೇಟರ್ ಹೆಂಗೆ ಬರೀಬೇಕು, ಎ ಎಕ್ಸ್ ಪ್ಲಸ್ ಬಿ ಫಾರ್ಮ್ ಬರೀಬೇಕು. ಗಿವನ್ ಫ್ರ್ಯಾಕ್ಷನ್ ಈಸ್ ರಿಟರ್ನ್ ಆಸ್ ಸಮ್ ಆಫ್ 2 or more ಫ್ರ್ಯಾಕ್ಷನ್, ದಟ್ ಈಸ್ ಕಾಲ್ಡ್ ರಿಸಾಲ್ವಿಂಗ್ ಇಂಟು ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅಂತ ಬರೆದು, ಈಗ ನಿಮ್ಮ ಆಟ ಏನಪ್ಪ ಸರ್, ಈಗ ರೈಟ್ ಸೈಡಲ್ಲಿ ಎಕ್ಸ್ ಸ್ಕ್ವೇರ್ ಕಾಣ್ತಾ ಇದ್ದಾವೆ, ಮತ್ಲದ ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು. ಸ್ಟಾರ್ಟ್ ಇಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಇವು ಸಾಲ್ವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಮುಗಿಯುತ್ತೆ ಕಣಪ್ಪ. ಅಲ್ಲಿ ಏನು ಸರ್, ಅಷ್ಟೇ ಏನು ಸರ್, 0. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ, 0. ಸ್ವಲ್ಪ ಇಲ್ಲಿ ಹುಷಾರಿಗೆ ಅಷ್ಟು ಮಲ್ಟಿಪ್ಲೈ ಮಾಡ್ಕೊಂಡು ಕುತ್ಕೋಬಾರ್ದು. ಎಕ್ಸ್ ಇಂಟು ಎ ಎಕ್ಸ್ ಇದೆ, ಎ ಎಕ್ಸ್ ಇಂಟು ಎಕ್ಸ್, ಎ ಎಕ್ಸ್ ಸ್ಕ್ವೇರ್ ಆಯಿತು. ಇಲ್ಲಿ ಸಿ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಸಿ, ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದರೆ ಎ ಇಸ್ ಈಕ್ವಲ್ ಟು ಮೈನಸ್ ಸಿ ಅಥವಾ ಸಿ ಇಸ್ ಈಕ್ವಲ್ ಟು ಮೈನಸ್ ಎ. ಒಂದು ಮುಗೀತು, ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಕ್ವೇಟಿಂಗ್ ಕೋಎಫಿಷಿಯಂಟ್ಸ್ ಆಫ್, ನನ್ನ ಜೊತೆ ಬರಿತಾ ಹೋಗ್ತೀರಾ, ಈಗ ಬರಿತಾ ಹೋಗಿ, ಇದಕ್ಕೇನು ಮೊದಲು ಹೇಳ್ಕೊಟ್ಟಿದ್ದೀನಿ, ಬರಿಬೋದು. ಕೋಎಫಿಷಿಯಂಟ್ ಆಫ್ ಎಕ್ಸ್ ಲೆಫ್ಟ್ ಸೈಡ್ ಏನು ಬರುತ್ತಪ್ಪ ಸರ್, 1 ಬರುತ್ತೆ. ಇಲ್ಲಿ ನೋಡು, ಎ ಎಕ್ಸ್ ಇಂಟು ಮೈನಸ್ 1 ಇದೆ, ಎ ಎಕ್ಸ್ ಇಂಟು ಮೈನಸ್ 1 ಅಂದರೆ ಮೈನಸ್ ಎ ಆಯಿತು. ಇಲ್ಲಿ ಭಾಳ ಹುಷಾರಿರಬೇಕು, ಮೈನಸ್ ಎ. ಬಿ ಇಂಟು ಎಕ್ಸ್ ಇದೆ, ಪ್ಲಸ್ ಬಿ ಆಯಿತು. ರೈಟ್ ಸೈಡು ಕೋಎಫಿಷಿಯಂಟ್ ಆಫ್ ಎಕ್ಸ್ ಯಾವೂ ಇಲ್ಲ, ಮುಗೀತಲ್ಲಿಗೆ. ಇದು ಕಡೆ ಅಳಿಸ್ತೀನಿ ಕಣಪ್ಪ, ಅಳಿಸ್ಕೊಳ್ಳಿ ಸಾರ್. ಎಕ್ಸ್ ಸ್ಕ್ವೇರ್ ಆಯ್ತಪ್ಪ, ಇದಿಷ್ಟು ಎಕ್ಸ್ ಸ್ಕ್ವೇರ್ ಕಣಪ್ಪ, ಇದು ಎಕ್ಸ್. ಈಗ ಕಾನ್ಸ್ಟೆಂಟ್, ಇಕ್ವೇಟಿಂಗ್ ಕಾನ್ಸ್ಟೆಂಟ್ಸ್. ಇಲ್ಲಿ ಲೆಫ್ಟ್ ಸೈಡ್ ಕಾನ್ಸ್ಟೆಂಟ್ ಇಲ್ಲ, 0. ಮ್ಯಾಥಮೆಟಿಕ್ಸ್ ಎ ಎಕ್ಸ್ ಇದ್ರಲ್ಲಿ ಬರೋದೇ ಇಲ್ಲ. ಬಿ ಇಂಟು ಮೈನಸ್ 1 ಮೈನಸ್ ಬಿ, ಸಿ ಇಂಟು 1 ಪ್ಲಸ್ ಸಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋದ್ರೆ ಆಯ್ತಪ್ಪ. ಸಿ ಜಾಗದಲ್ಲಿ ಏನು ಹಾಕೋಣ, ಸಾರಿ ಓಕೆ, ಸಾರಿ ಫಾರ್ ದಿ ಇಂಟ್ರಪ್ಷನ್. ಸಿ ಜಾಗದಲ್ಲಿ ಮೈನಸ್ ಎ ಹಾಕಿ, 0 ಇಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ ಎ ಹಾಕಿದರೆ ಸಿ ಜಾಗದಲ್ಲಿ ಮೈನಸ್ ಎ ಮೈನಸ್ ಎ. ದೇರ್ಫೋರ್ ಎ ಇಸ್ ಈಕ್ವಲ್ ಟು ಏನಂತಪ್ಪ, ಮೈನಸ್ ಬಿ ಆಯಿತು. ಯಾವಾಗ ಎ ಇಸ್ ಈಕ್ವಲ್ ಟು ಮೈನಸ್ ಬಿ ಆಯ್ತು, ಸಬ್ಸ್ಟಿಟ್ಯೂಟ್ ಮಾಡು. 1 ಇಸ್ ಈಕ್ವಲ್ ಟು ಮೈನಸ್ ಎ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಮೈನಸ್ ಎ. ಬಿ ಜಾಗದಲ್ಲಿ ಮೈನಸ್ ಎ ಹಾಕಿ, ಮೈನಸ್ ಎ. ಸೊ ಮೈನಸ್ 2 ಆಯ್ತು. ದೇರ್ಫೋರ್ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು, ಮೈನಸ್ 1/2 ಬಂತು. ಯಾವಾಗ ಎ ಮೈನಸ್ 1/2 ಬಂತು, ಎ ಮೈನಸ್ 1/2 ಆದರೆ ಬಿ ಇಸ್ ಈಕ್ವಲ್ ಟು ಏನಾಯಿತು, ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗಿ ಆಗುತ್ತೆ ನೋಡಿ. ಎ ಇಸ್ ಈಕ್ವಲ್ ಟು ಮೈನಸ್ 1/2, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇದರಲ್ಲಿ ಮುಗೀತು. ಸಿ ಇಸ್ ಈಕ್ವಲ್ ಟು, ದೇರ್ಫೋರ್ ಸಿ ಇಸ್ ಈಕ್ವಲ್ ಟು ಮೈನಸ್ ಎ ಬರುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. ಎ ಇಸ್ ಈಕ್ವಲ್ ಟು ಬಿ ಇದೆ, ದೇರ್ಫೋರ್ ಬಿ ಇಸ್ ಈಕ್ವಲ್ ಟು ಮೈನಸ್ ಎ ಅಂತಂದರೆ ಇದರ ಆಪೋಸಿಟ್ 1/2 ಆಯಿತು. ಸೊ ನೋಡಪ್ಪ, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಯಾ, ಎ ಇಸ್ ಈಕ್ವಲ್ ಟು ಏನು ಬಂತು, ಮೈನಸ್ 1/2 ಬಂತು. ಬಿ ಇಸ್ ಈಕ್ವಲ್ ಟು ಏನು ಬಂತು, ಪ್ಲಸ್ 1/2 ಬಂತು. ಸಿ ಇಸ್ ಈಕ್ವಲ್ ಟು ಏನು ಬಂತು, ಪ್ಲಸ್ 1/2 ಬಂತು. ನಾನು ಹೇಳಿದ್ದೇನಲ್ಲ, ಇವನ್ನ ಕ್ಲೀನಾಗಿ ಬರೆಯೋದು ಪ್ರಾಕ್ಟೀಸ್, ಕಮ್ಸ್ ಅಂಡರ್ ಪ್ರಾಕ್ಟೀಸ್. ಕೇಳ್ತಾರಪ್ಪ, ಏನು ಮಾಡೋದು ಕಣಪ್ಪ, ಕೇಳ್ತಾರೆ. ಸೊ ಲಾಸ್ಟ್ ಸ್ಟೆಪ್ ಅಪ್ಪ, ಆಫ್ಟರ್ ಸಾಲ್ವಿಂಗ್ ದಿಸ್ ಸಬ್ಸ್ಟಿಟ್ಯೂಟ್ ಇನ್ 1 ಅಂತ ಬರೆದು ಇಂಟಗ್ರೇಟ್ ಮಾಡ್ಬೇಕು. ನೋಡಿ, ಇಲ್ಲಿ ತನಕ ಬರೀ ಇಂಟಗ್ರೇಷನ್ ಕೆಲಸ ಏನೂ ಇಲ್ಲ. ಸೊ ನಾವು ಇಕ್ವೇಷನ್ 1ಗೆ ಬರಬೇಕು ವಿದ್ಯಾರ್ಥಿಗಳೇ. ಎ ಜಾಗದಲ್ಲಿ ಮೈನಸ್ 1/2 ಎಕ್ಸ್, ಬಿ ಜಾಗದಲ್ಲಿ ಪ್ಲಸ್ 1/2. ಕರೆಕ್ಟ್ ಇದೆಯಾ? ಸರಿ ಇದೆ. ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್
ಸಿ ಜಾಗದಲ್ಲಿ 1/2 ಎಕ್ಸ್ ಮೈನಸ್ 1. ಫೈನ್, ಇದೆಲ್ಲ ಅಳಿಸೋಣ. ಲಾಸ್ಟ್ ಸ್ಟೆಪ್ ವಿದ್ಯಾರ್ಥಿಗಳೇ, ಈಗ ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಇಂಟಗ್ರೇಟ್ ಮಾಡಿದಾಗ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರಿತಾ ಹೋಗ್ತೀರಾ. ನನಗೂ ಸ್ವಲ್ಪ ಸಾಕಾಯಿತು. ಆಯಿತು, ಏನು ತೊಂದರೆ ಇಲ್ಲ. 1/2 ಹೊರಗೆ ಹಾಕೋಣ. 1/2 ಹೊರಗೆ ಹಾಕಿದರೆ ಉಳಿಯೋದು ಮೈನಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 1/2 ಹೊರಗೆ ಬರುತ್ತೆ. ಇಂಟಗ್ರಲ್ ಆಫ್ ಡಿ ಎಕ್ಸ್ ಬೈ ಎಕ್ಸ್ ಮೈನಸ್ 1. ಇದು ಡೈರೆಕ್ಟ್ ನಿನಗೆ ಲಾಗ್ ಆಫ್ ಎಕ್ಸ್ ಮೈನಸ್ 1 ಬಂದ್ಬಿಡುತ್ತೆ. ಇಲ್ಲಿ ಬರಲ್ಲ. ಮತ್ತೇನು ಮಾಡಬೇಕು? ಸಪರೇಟ್ ಮಾಡ್ಕೋಬೇಕು. ಆಫ್ಟರ್ ದಿಸ್ 5 ಮಾರ್ಕಿಗೆ ಕೇಳ್ತಾರಪ್ಪ. 5 ಮಾರ್ಕಿಗೆ ಕೇಳ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡಿದೀಯಾ? ಈಕ್ವಲ್ಸ್ ಟು. ಅಗೇನ್ ಡಿಯರ್ ಸ್ಟೂಡೆಂಟ್ಸ್, ಒನ್ ಮೋರ್ ಸ್ಟೆಪ್ ಈಸ್ ನೀಡೆಡ್. 1/2 ಆಯಿತು. ಅವಸರ ಮಾಡೋದು ಬೇಡ. 1/2 ಹೊರಗೆ ತೊಗೊಂಡಿದ್ದೀನಿ. ಇದು ಯಾವುದೂ ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ ಇಲ್ಲಿ. ಅದಕ್ಕೇನು ಮಾಡ್ತಾರೆ? 1/2 ಹೊರಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಮೈನಸ್ ಇಂಟಗ್ರಲ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಪ್ಲಸ್ ಇಂಟಗ್ರಲ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸಪರೇಟ್ ಮಾಡ್ಕೊಂಡಿದ್ದೀನಿ. ಮಾಡಿ ಕೇಳಿಸಾರ ಅಂತೀಯಾ? ಪ್ಲಸ್ 1/2 ಇಂಟಗ್ರಲ್ ಆಫ್ ಇದನ್ನು ಬೇಕಾದ್ರೆ ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇದೆ. ಡೈರೆಕ್ಟಾಗಿ ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತೆ. ಲಾಗ್ ಆಫ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಬರೆಯೋಣ, ಲಾಸ್ಟಿಗೆ ಬರೆಯೋಣ. ಈಗ ವಿದ್ಯಾರ್ಥಿಗಳೇ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆಯಲ್ಲ, ನಾನು ಸ್ಟ್ಯಾಂಡರ್ಡ್ ಮೆಥಡ್ ಹೇಳಿದ್ದೆ, ನೆನ್ಪು ಮಾಡ್ಕೋಬೇಕು. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿಫರೆನ್ಷಿಯೇಟ್ ಮಾಡಿದ್ರೆ ಏನು ಬೇಕು? 2x ಬೇಕು. ದೇರ್ಫೋರ್ ಮಲ್ಟಿಪ್ಲೈ ಡಿವೈಡ್ ಬೈ 1/2. ಮಲ್ಟಿಪ್ಲೈ ಡಿವೈಡ್ ಬೈ 1/2 ಮಾಡಿದ್ರೆ ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಕ್ತು. 1/2 ಇದೆ. ಈ 1/2 ಫುಲ್ ಹೊರಗೆ ತಗೊಂಡ್ಬಿಡೋಣ. ಇದಿಷ್ಟು ಬರೆಯೋಣ. 1/2 ಫುಲ್ ಹೊರಗೆ ಬಂತಿದ್ದು. ಸೊ ಉಳಿಯೋದೇನಪ್ಪ ಅಂದರೆ ಇಲ್ಲಿ ಮೈನಸ್ 1/2 ಲಾಗ್ ಆಫ್ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಡಿನಾಮಿನೇಟರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಕ್ತು. ಕರೆಕ್ಟ್ ಇದೆಯಾ? ಈ 1/2ನ ಫುಲ್ ಹೊರಗಡೆ ಹಾಕಿದ್ದೀನಿ. ಓಕೆ ಸರ್, ಫುಲ್ ಫ್ಲವರ್ ಬ್ರಾಕೆಟ್ ಮೈನಸ್ 1/2 ಲಾಗ್ ಆಫ್ ದಿಸ್ ಲಾಸ್ಟ್. ಇಲ್ಲಿ ನೋಡಿ, ಇಂಟಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇತ್ತಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರೀಬೇಕು. ಹಳೇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಉಳಿದಿದ್ದು ಕಣಪ್ಪ ಲಾಗ್ ಆಫ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ. ಡಿಯರ್ ಸ್ಟೂಡೆಂಟ್ಸ್, take care about this. Okay, I have taken 10 minutes extra because of this lengthy problem. Have that patience that ಸರ್ ಹೇಳ್ಕೊಟ್ಟಿದ್ದಾರೆ. ಅಥವಾ ಇವತ್ತು ನೋಡೋಕ್ಕಾಗಲಿಲ್ಲ ಅಂದರೆ ಪಾಸ್ ಮಾಡ್ಕೊ, ನೆಕ್ಸ್ಟ್ ಆದರೂ ಮತ್ತೆ ಅದನ್ನು ನೋಡ್ಕೊಳ್ಳೇಬೇಕು. ಇಲ್ಲೊಂದು ಸ್ಟೆಪ್ ಡೈರೆಕ್ಟಾಗಿ ಬರೋದು ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡ. ಏನಂದರೆ ಇಂಟಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಗೊತ್ತಿಲ್ಲ. ಅದು ಇಂಟಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆನ್ಸರ್ ಏನಿದೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದೆ. ಅದನ್ನು ಬರೀತಾ ಇದೆ. ಅರ್ಥ ಆಗಿದೆ? ರಿವೈಸ್ ಮಾಡ್ಕೊಳ್ಳಿ. ಇನ್ನೂ ಒಂದು ಟೈಪ್ ಬರುತ್ತೆ, ನಾಳೆ ಮತ್ತೆ ಇದು ಡಿಸ್ಕಸ್ ಮಾಡೋಣ. ಇದೇ ಟೈಪ್ ಡಿಸ್ಕಸ್ ಮಾಡೋಣ. ಕಾಂಪಿಟೇಟಿವ್ ಕೂಡ ಎಷ್ಟು ಫಾಸ್ಟಾಗಿ ಬರೆಯೋದು ಅಂತಲೇ ಹೇಳ್ಕೊಡ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು.